ಕರ್ತನ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮುಂಜಾನೆ ಮತ್ತೊಮ್ಮೆ ನಾವೆಲ್ಲರೂ ಆತನ ಸನ್ನಿಧಾನಕ್ಕೆ ಬಂದು ಸೇರುವಂತೆ ಕರ್ತನ ಕೊಟ್ಟ ಈ ಸಮಯಕ್ಕಾಗಿ ನಾನು ದೇವರನ್ನು ಕೊಂಡಾಡುತ್ತೇನೆ, ಸ್ತುತಿಸುತ್ತೇನೆ. ರಾತ್ರಿ ಸ್ವಲ್ಪ ಮಳೆ ಬಂತು, ಬಿಸಿ ಅಥವಾ ಶೆಕೆ ಸ್ವಲ್ಪ ಕಡಿಮೆ ಆಗಿತ್ತು. ಮುಂಜಾನೆ ಸ್ವಲ್ಪ ದೀರ್ಘವಾಗಿ ನಿದ್ರೆ ಮಾಡಬಹುದಾಗಿತ್ತಾದರೂ ಹೆಚ್ಚು ಕಡಿಮೆ ಎಲ್ಲರೂ ತಕ್ಕ ಸಮಯಕ್ಕೆ ಇಲ್ಲಿ ಬಂದು ಸೇರಿದ್ದೀರಿ. ಖಂಡಿತವಾಗಿಯೂ ಅಭಿನಂದನೀಯವಾದಂತಹ ಒಂದು ವಿಷಯವಾಗಿದೆ. ನಾನು ಮಾತಾಡುತ್ತಿರುವಂತಹ ವಿಷಯಗಳು ಎಲ್ಲರಿಗೂ ಪ್ರಯೋಜನವಾಗಬೇಕು ಎಂಬ ಉದ್ದೇಶದಿಂದ ಮಾತಾಡುತ್ತಿದ್ದೇನೆ. ಬಹಳ ಕಿರಿಯರಾದ ಮಕ್ಕಳಿದ್ದಾರೆ, ಇನ್ನು ಯವನಸ್ಥರು, ನಾಯಕತ್ವದಲ್ಲಿರುವಂತಹ ಅನೇಕರಿದ್ದಾರೆ, ಹಿರಿಯರಾದ ಕೆಲವರಿದ್ದಾರೆ. ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಸಂದೇಶ ಕೊಡುವಂಥದ್ದು ಅಷ್ಟು ಸುಲಭವಾದಂತಹ ವಿಷಯವಲ್ಲ. ಮತ್ತೆ ನನ್ನ ಕನ್ನಡ ಮಂಗಳೂರು ಕನ್ನಡ ಅಲ್ಲ, ನಾನು ಕಲ್ತಂತ ಕನ್ನಡ. ಸತ್ಯವೇದದಲ್ಲಿ ನಾವು ಓದುವಂತ ಅದೇ ಭಾಷೆ ನಾನು ಮಾತನಾಡುವಂಥದ್ದು. ಈ ಕಡೆ ಬಂದ್ರೆ ಕನ್ನಡ ಭಾಷೆಗೂ ಸ್ವಲ್ಪ ವ್ಯತ್ಯಾಸವಿದೆ. ಮತ್ತೆ ನಾನು ಮಾತಾಡುವಂತ ವಿಷಯಗಳು ಈ ಮುಂದೆ ಮುಂದೆ ಹೋಗ್ತಾ ಸ್ವಲ್ಪ ಫಾಸ್ಟ್ ಆಗ್ತಾ ಬರ್ತದೆ. ಕೆಲವರಿಗೆ ಅದನ್ನು ಕ್ಯಾಚಪ್ ಮಾಡ್ಲಿಕ್ಕೂ ಸ್ವಲ್ಪ ಕಷ್ಟ ಇದೆ. ಆದ್ರೆ ಒಂದು ವರ್ಗದವರು ಇನ್ನೂ ಸ್ವಲ್ಪ ಫಾಸ್ಟ್ ಆಗಿ ಮಾತಾಡಿದ್ರೆ ಚೆನ್ನಾಗಿತ್ತು ಬ್ರದರ್, ತುಂಬಾ ಸಬ್ಜೆಕ್ಟ್ ಕವರ್ ಮಾಡ್ಬೋದಾಗಿತ್ತು ಎಂಬುದಾಗಿ ಅಭಿಪ್ರಾಯ ಇರುವವರಿದ್ದಾರೆ. ಅದರಿಂದ ಈ ಮಾತುಗಳು ಅಂದ್ರೆ ನನ್ನ ಒಂದು ಅಭಿಪ್ರಾಯ ಅಂತ ಹೇಳಿದ್ರೆ, ಈ ಮಿಕ್ಸ್ ಮಾಡ್ಕೊಂಡು ಮಾತಾಡೋದು ಅಂದ್ರೆ ಏನ್ ಹೇಳ್ತಾರೆ, ನಮ್ಮ ತುಳುವಲ್ಲಿ ಸಜ್ಜಿಗೆ ಬಜಿಲ್ ಅಂತಾರೆ, ಉಪ್ಪಿಟ್ಟು ಅವಲಕ್ಕಿ ಮಿಕ್ಸ್ ಮಾಡ್ಕೊಂಡು ತಿಂತಾರಲ್ಲ, ಚೌಚೌಬಾತ್. ಅದೇ ಕೆಲವರು ಮಾತಾಡ್ಬೇಕಾದ್ರೆ ಎಲ್ಲ ಅರ್ಧ ಇಂಗ್ಲಿಷು ಅರ್ಧ ಕನ್ನಡ ಅದು ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತಾರೆ. ನನಗಾದ ಕನ್ನಡ ಆದ್ರೆ ಕನ್ನಡದಲ್ಲೇ ನೇರವಾಗಿ ಮಾತಾಡ್ಬೇಕು, ಶುದ್ಧ ಕನ್ನಡ ಮಾತಾಡ್ಬೇಕು. ಇಂಗ್ಲಿಷ್ ಆದ್ರೆ ನೇರವಾಗಿ ಇಂಗ್ಲಿಷಲ್ಲೇ ಮಾತಾಡ್ಬೇಕು. ಅದು ನನ್ನೊಂದು ಅಭ್ಯಾಸ. ಅದರಿಂದ ಕೆಲವು ಪದಗಳು ಒಂದು ವೇಳೆ ನಾನು ಉಪಯೋಗಿಸುವಂತ ಈ ಪದ ಪ್ರಯೋಗಗಳು ನಿಮಗೆ ಹೊಸತಾಗಿರಬಹುದು, ಆದ್ರೆ ಖಂಡಿತವಾಗಿಯೂ ಕಲಿತಂತಹ ಒಂದು ವಿಷಯ. ಅದು ನಾವು ಕನ್ನಡದವರಾದರೂ ಇನ್ನು ಯಾವ ಭಾಷೆಯವರಾದರೂ ಒಂದು ಭಾಷೆಯನ್ನ ನಾವು ಚೆನ್ನಾಗಿ ಕಲಿಬೇಕು. ನಾನು ಯಾವಾಗಲೂ ನೋಡುವಂತಹ ಒಂದು ವಿಷಯ, ಅನೇಕ ಬಾರಿ ನಾವು ಕನ್ನಡ ಚೆನ್ನಾಗಿ ಗೊತ್ತಿದ್ದವರು, ಕನ್ನಡದವರು ಆಗಿದ್ರೆ ಕೆಲವು ಪದಗಳನ್ನು ಸರಿಯಾಗಿ ನಾವು ಉಪಯೋಗಿಸೋದಿಲ್ಲ, ಅದರ ಅರ್ಥವೇ ಬೇರೆ ಆಗಿ ಹೋಗ್ತದೆ. ಶಾಲೆಯಲ್ಲಿ ಬೇಸಿಕ್ ಆಗಿ ಕಲಿಸಿಕೊಟ್ಟಂತಹ ವಿಷಯಗಳು. ಅದರಿಂದ ಅದೆಲ್ಲ ಚೆನ್ನಾಗಿ ಗಮನವಿಟ್ಟು ನಾವು ಕೇಳ್ತಾ ಇದ್ದರೆ ಖಂಡಿತವಾಗಿಯೂ ಈ ವಾಕ್ಯಗಳು ನಮಗೆ ಅರ್ಥವಾಗುತ್ತದೆ. ಇವತ್ತು ಸ್ವಲ್ಪ ಸ್ಲೋ ಹೋಗ್ತೇನೆ. ಇದಾದ್ಮೇಲೆ ನಾನು ಬ್ರದರ್ ಹತ್ರ ಕೇಳ್ತೇನೆ, ನಿನ್ನೆ ಶೈಲಿ ಬೇಕೋ ಇವತ್ತಿನ ಶೈಲಿ ಬೇಕೆಂಬುದಾಗಿ. ಅವ್ರು ಹೇಳಿದಾಗೆ ನಾನು ಮುಂದುವರಿತೇನೆ. ನಾವು ನೋಡ್ತಾ ಬಂದದ್ದು ತಿಮೋಥಿನಿಗೆ ಬರೆದ ಮೊದಲನೇ ಪತ್ರಿಕೆಯ 1ನೇ ಅಧ್ಯಾಯದ ಕೆಲವು ವಾಕ್ಯಗಳನ್ನು ಆಧಾರವಾಗಿಟ್ಟುಕೊಂಡು ಕೆಲವು ಅಂಶಗಳನ್ನು ನಾವು ಕಲಿಯುತ್ತಾ ಬಂದಿದ್ದೇವೆ. ಅದರಲ್ಲಿ ಕೊನೆಯದಾಗಿ ನಾವು ನೋಡಿದಂತಹ ಆ ಒಂದು ವಿಷಯ, ದೇವರ ವಾಕ್ಯದ ಅಧ್ಯಯನಕ್ಕೆ ಅಥವಾ ವಾಕ್ಯಕ್ಕೆ ಒಂದು ಗುರಿ ಇದೆ ಎಂಬುದಾಗಿ ನಾವು ನೋಡ್ತಾ ಬಂದಿದ್ದೇವೆ. ಅದು ತಿಮೋಥಿನಿಗೆ ಬರೆದ ಮೊದಲನೇ ಪತ್ರಿಕೆಯ 1ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ನಾವು ಓದಿದ್ದೇವೆ. ಶುದ್ಧ ಹೃದಯ, ಒಳ್ಳೆ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆ, ಇವುಗಳಿಂದ ಹುಟ್ಟಿದ ಪ್ರೀತಿಯೇ ವಾಕ್ಯೋಪದೇಶದ ಗುರಿ. ಹಾಗಾದ್ರೆ ದೇವರ ವಾಕ್ಯಕ್ಕೆ ಒಂದು ಗುರಿ ಇದೆ. ಅದರಲ್ಲಿ ಪ್ರಾಮುಖ್ಯವಾದದ್ದು ಶುದ್ಧ ಹೃದಯ, ಒಳ್ಳೆ ಮನಸ್ಸಾಕ್ಷಿ ಎಂಬಂತ ವಿಷಯಗಳನ್ನು ನಾವು ನಿನ್ನೆ ನೋಡುತ್ತಾ ಬಂದಿದ್ದೇವೆ. ಆದರೆ ಅದನ್ನೇ ಮುಂದುವರಿಸುತ್ತಾ ನಾವು ನೋಡುವಾಗ ಮುಂದೆ ನಾವು ಕಾಣುವಂತಹ ವಿಷಯ, ಗುರಿ ತಪ್ಪಿ ವ್ಯರ್ಥವಾದ ವಿಚಾರಗಳಿಗೆ ನೀವು ತಿರುಗಿಕೊಳ್ಳಬೇಡಿರಿ ಎಂಬುದಾಗಿ ಅದರ 6 ಮತ್ತು 7ನೇ ವಾಕ್ಯವನ್ನು ನಾವು ಓದುವಾಗ ತಿಳಿದುಕೊಳ್ಳುತ್ತದೆ. ಅದರಿಂದ ಒಂದು ಗುರಿ ಇದೆ, ಆದ್ರೆ ಗುರಿ ತಪ್ಪಿ ಹೋಗಬಾರ್ದು. ಗುರಿ ತಪ್ಪಿದ್ರೆ ದೊಡ್ಡ ಅನಾಹುತ ನಡೀತದೆ. ನಾವು ಆ ವಾಕ್ಯವನ್ನು ಓದಿಕೊಳ್ಳೋಣ. ತಿಮೋಥಿನಿಗೆ ಬರೆದ ಮೊದಲನೆಯ ಪತ್ರಿಕೆಯ 1ನೇ ಅಧ್ಯಾಯದ 6 ಮತ್ತು 7ನೇ ವಾಕ್ಯ. ಕೆಲವರು ಗುರಿ ತಪ್ಪಿ, ಕೆಲವರು, ಎಲ್ಲರೂ ಅಲ್ಲ, ಕರೆಕ್ಟ್ ಆಗಿ ಗುರಿ ಇಟ್ಟುಕೊಂಡೇ ಹೋಗುವಂತ ಅನೇಕ ಮಂದಿ ಯವನಸ್ಥರು ಇಲ್ಲಿದ್ದೀರಿ, ನನಗೆ ಗೊತ್ತು. ಅದರಿಂದ ಬಹಳ ಕೆಲವರು ಎಂಬುದಾಗಿ ಹೇಳ್ತಾರೆ, ಎಲ್ಲರೂ ಗುರಿ ತಪ್ಪಿದವರಲ್ಲ. ಕೆಲವರು ಗುರಿ ತಪ್ಪಿ ವ್ಯರ್ಥವಾದ ವಿಚಾರಗಳಿಗೆ ತಿರುಗಿಕೊಂಡಿದ್ದಾರೆ. ಗುರಿ ತಪ್ಪಿದ್ರೆ ವ್ಯರ್ಥವಾದ ವಿಚಾರಗಳಿಗೆ ಅವರು ತಿರುಗಿಕೊಳ್ಳುತ್ತಾರೆ. ಅವರು ಧರ್ಮೋಪದೇಶಕರಾಗಬೇಕೆಂದಿದ್ದರೂ ತಾವು ಹೇಳುವುದಾಗಲಿ ತಾವು ದೃಢವಾಗಿ ಮಾತಾಡುವ ವಿಷಯವಾಗಲಿ ಇಂಥದ್ದೆಂದು ತಿಳಿಯದವರಾಗಿದ್ದಾರೆ. ಇವರು ಉಪದೇಶ ಮಾಡುತ್ತಾರೆ, ಆದ್ರೆ ಏನ್ ಹೇಳ್ತಿದ್ದಾರೆ ಎಂಬುದಾಗಿ ಇವರಿಗೆ ಗೊತ್ತಿಲ್ಲ. ಬಹಳ ಕಷ್ಟ ಉಪದೇಶಕರ ಹಾಗೆ ಆದ್ರೆ ಅಲ್ವಾ. ಹೇಳುವವನಿಗೆ ಗೊತ್ತಿಲ್ಲ, ಆದ್ರೆ ಮತ್ತೆ ಕೇಳುವವರಿಗೆ ಅರ್ಥ ಆಗ್ತದೆ.
ಇದೆಲ್ಲ ಯಾಕೆ ನಡೀತದೆ ಎಂಬುದಾಗಿ ಹೇಳಿದರೆ ಗುರಿ ತಪ್ಪಿದ್ದರಿಂದ. ಅದರಿಂದ ವಿಶ್ವಾಸಿಗಳಾದ ನಾವು, ದೇವಜನರಾದ ನಾವು, ನಮ್ಮ ಜೀವಿತದಲ್ಲಿ ನಮಗೆ ಒಂದು ಗುರಿ ಇರಬೇಕು. ಆ ಗುರಿ ವಾಕ್ಯಾಧಾರದಲ್ಲಿ ಇರುವಂತದ್ದಾಗಿರ್ಬೇಕು. ದೇವರ ವಾಕ್ಯಕ್ಕೆ ಅನುಗುಣವಾದಂತಹ ಒಂದು ಗುರಿ ನಮ್ಮ ಜೀವಿತದಲ್ಲಿ ಇರಬೇಕು. ನಾನು ನಿಮ್ಮ ಒಬ್ಬೊಬ್ಬರೊಂದಿಗೂ ಕೇಳುವುದಾದರೆ, ಜೀವಿತದಲ್ಲಿ ನಿಮ್ಮ ಗುರಿ ಏನು ಎಂಬುದಾಗಿ ಕೇಳಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಅರ್ಥ ಇರ್ತದೆ, ಒಂದೊಂದು ಉತ್ತರ ಇರ್ತದೆ. ನನ್ನ ಹುಡುಗ ಚಿಕ್ಕವನಿದ್ದಾಗ, ಹಳೆ ಕಾಲದವರಿಗೆ ಗೊತ್ತು, ಇಲ್ಲಿ ಬಂದಿದ್ದಾನೆ, ಒಂದು 5 ವರ್ಷ ಪ್ರಾಯದಲ್ಲಿದ್ದಾಗ ಮಳವಳ್ಳಿಯಲ್ಲೆಲ್ಲ ಬಂದು ಇಲ್ಲಿದ್ದ ಮಕ್ಕಳ ಜೊತೆ ಎಲ್ಲ ಆಟ ಆಡ್ತಾ ಇದ್ದ. ಈಗ ದೊಡ್ಡವನಾಗಿದ್ದಾನೆ, ಮದುವೆ ಆಗಿದೆ, ಮಗು ಆಗಿದೆ. ಅವನ ಹತ್ರ ಒಮ್ಮೆ ಯಾರೋ ಕೇಳಿದ್ರು, ಲೈಫಲ್ಲಿ ನಿಂಗೆ ಏನಾಗ್ಬೇಕು ಎಂಬುದಾಗಿ. ಆಗ ಅವನು ಹೇಳಿದಂತ ಉತ್ತರ, ನನಗೆ ಸೂಪರ್ ಎಕ್ಸ್ಪ್ರೆಸ್ ಬಸ್ನ ಕಂಡಕ್ಟರ್ ಆಗ್ಬೇಕು ಎಂಬುದಾಗಿ. ಅಯ್ಯೋ, ನಾನು ಆಮೇಲೆ ಇವನ ಕರೆದು ಕೇಳಿದೆ, ಯಾಕೋ ಹಾಗೆ ಹೇಳಿದ್ಯಾ, ನಿಮ್ಗೆ ಯಾಕೆ ಸೂಪರ್ ಎಕ್ಸ್ಪ್ರೆಸ್ ಬಸ್ ಕಂಡಕ್ಟರ್ ಆಗ್ಬೇಕು ಎಂಬುದಾಗಿ. ಅವನು ಹೇಳ್ದ, ವಿಸಿಲ್ ನನ್ನ ಕೈಯಲ್ಲಿದೆ, ನಾನು ರೈಟ್ ಅಂದ್ರೆ ಹೋಗ್ತದೆ, ನಾನು ಸ್ಟಾಪ್ ಅಂದ್ರೆ ನಿಲ್ಲಿಸ್ತದೆ, ಕಮಾಂಡ್ ನನ್ನ ಕೈಯಲ್ಲಿದೆ. ಅವನ ಗುರಿ ಅದು. ಚಿಕ್ಕವರು ಇರುವಾಗ ನಮಗೆ ಒಂದೊಂದೇ ಗುರಿ ಎಲ್ಲ ಇರ್ತದೆ, ಆದ್ರೆ ಆ ಗುರಿ ಎಲ್ಲ ತಪ್ಪಿ ಹೋಗ್ತದೆ. ಸ್ವಲ್ಪ ದೊಡ್ಡದಾದಾಗ ನಮಗೆ ಗೊತ್ತಾಗ್ತದೆ ಜೀವಿತ ಅಂದ್ರೆ ಏನು, ನಾವು ಹೇಗೆ ಏನ್ ಮಾಡ್ಬೇಕು ಅಲ್ವಾ. ಅದರಿಂದ ಸಣ್ಣ ಪ್ರಾಯದಲ್ಲಿ, ವಿಶೇಷವಾಗಿ ಇಂಗ್ಲಿಷ್ ನಲ್ಲಿ ಟೀನ್ಸ್ ಎಂಬುದಾಗಿ ಹೇಳ್ತೇವೆ, 13 to 19, 13 ವರ್ಷದಿಂದ 19 ವರ್ಷದ ಪ್ರಾಯ, ಅದು ಮನಸ್ಸು ನಾವು ಹಿಡಿದಲ್ಲಿ ನಿಲ್ಲೋದಿಲ್ಲ. ಯಾವುದೇ ಒಂದು ಗುರಿಯ ಮೇಲೆ ನಮ್ಮ ಆ ಮನಸ್ಸು ಕೇಂದ್ರೀಕೃತವಾಗೋದಿಲ್ಲ. ಇವತ್ತು ಒಂದನ್ನು ನೋಡ್ತೇವೆ, ನಾಳೆ ಬೇರೊಂದನ್ನು ನೋಡ್ತೇವೆ. ಆದ್ರೆ ಒಬ್ಬ ಕ್ರೈಸ್ತನು, ಒಬ್ಬ ವಿಶ್ವಾಸಿ ಬಹಳ ಪ್ರಾಮುಖ್ಯವಾಗಿ ತಿಳಿದುಕೊಳ್ಳಬೇಕಾದ ಮೊದಲನೇ ಒಂದು ವಿಷಯ, ಅವನ ಜೀವಿತದಲ್ಲಿ ನಿರ್ದಿಷ್ಟವಾದ ಒಂದು ಗುರಿ ಇರಬೇಕು. ಮಾತ್ರವಲ್ಲ, ಆ ಗುರಿಯು ದೇವರ ವಾಕ್ಯಕ್ಕೆ ಅನುಗುಣವಾದದ್ದಾಗಿರಬೇಕು. ಅದೇ ಇಲ್ಲಿ ಪೌಲನು ತಿಮೋಥನಿಗೆ ಹೇಳುವಂಥದ್ದು. ಇಲ್ಲಿ ವಾಕ್ಯೋಪದೇಶದ ಬಗ್ಗೆ ಆತನಲ್ಲಿ ಹೇಳ್ತಾ ಇದ್ದಾನೆ. ವಾಕ್ಯೋಪದೇಶದ ಬಗ್ಗೆ ಹೇಳುವಾಗ ವಾಕ್ಯಕ್ಕೆ ಅನುಗುಣವಾದಂತಹ ಗುರಿ. ಆದ್ರಿಂದ ನಿಮ್ಮೆಲ್ಲರಿಗೂ ನಿಮ್ಮದೇ ಆದ ಗುರಿ ಇರಬೇಕು. ನಾನು ಹೇಳಿದ ಹಾಗೆ ನೀವು ಆಗ್ಬೇಕು ಎಂಬುದಾಗಿ ನಾನು ಹೇಳೋದಿಲ್ಲ. ನಮ್ಮೆಲ್ಲರನ್ನು ದೇವರು ಒಂದೊಂದು ಉದ್ದೇಶಕ್ಕೋಸ್ಕರ ಸೃಷ್ಟಿಸಿದ್ದಾನೆ. ನಾನು ಏನಾಗಬೇಕೋ ಅದಕ್ಕೋಸ್ಕರ ನನ್ನನ್ನು ಸೃಷ್ಟಿಸಿದ್ದಾನೆ. ನೀವೇನ್ ಆಗ್ಬೇಕೋ ಅದಕ್ಕೋಸ್ಕರ ನಿಮ್ಮನ್ನು ಸೃಷ್ಟಿಸಿದ್ದಾನೆ. ಅದು ನಾವೆಲ್ಲ ತೀರ್ಮಾನಿಸುವುದು, ಮೊದಲೇ ಅಲ್ಲಿ ತೀರ್ಮಾನ ಆಗಿದೆ. ಅದನ್ನ ನಾವು ಕಂಡು ಹುಡ್ಕೊಳ್ಬೇಕು, ತಿಳ್ಕೊಳ್ಬೇಕು. ತಿಳಿದುಕೊಂಡು ಅದರಂತೆ ಅದು ನಮ್ಮ ಗುರಿ ಆಗಿಟ್ಟುಕೊಂಡು ನಾವು ಮುಂದೆ ಹೋಗುವುದಕ್ಕೆ ನಮಗೆ ಸಾಧ್ಯವಾಗಬೇಕು. ಅದರಿಂದ ನಿಮ್ಮ ಗುರಿ ಏನು ಎಂಬುದಾಗಿ ಯಾರಾದ್ರೂ ಕೇಳಿದ್ರೆ, ಹಾಗೇನಿಲ್ಲ, ಎಲ್ಲರೂ ಬದುಕ್ತಾರೆ, ನಾನು ಅವ್ರ ಜೊತೆಲಿ ಬದುಕ್ತಾ ಇರ್ತೀನಿ, ಅದಲ್ಲ. ಒಂದು ನಿರ್ದಿಷ್ಟವಾದ ಗುರಿ. ಈ ಶಿಬಿರಕ್ಕೆ ಬಂದು ಇಷ್ಟು ದಿವಸ, ಈ 4 ದಿವಸ 5 ದಿವಸ ನಾವು ಇಲ್ಲಿದ್ದು ಇದನ್ನು ಮುಗಿಸಿ ತಿರುಗಿ ಮನೆಗಳಿಗೆ ನಾವು ಹೋಗುವಾಗ ಬಂದ ಹಾಗೆ ಹೋಗಬಾರ್ದು ಯಾರು. ಒಂದು ನಿರ್ದಿಷ್ಟವಾದ ಗುರಿ ನನ್ನ ಜೀವಿತದಲ್ಲಿ ಇದೆ ಎಂಬುದನ್ನ ಕಂಡುಕೊಂಡು ಅದಕ್ಕೆ ಅನುಗುಣವಾಗಿ ಆ ಗುರಿಯನ್ನ ದೃಢಪಡಿಸಿಕೊಂಡು, ಇನ್ನು ನಿನ್ನೆವರೆಗೆ ನಾನು ಜೀವಿಸಿದ ಹಾಗೆ ಅಲ್ಲ, ನನಗೆ ಒಂದು ನಿರ್ದಿಷ್ಟವಾದ ಗುರಿ ಇದೆ, ನಾನು ಹೋಗುತ್ತಿರುವುದಕ್ಕೆ ನನಗೆ ಒಂದು ಮಾರ್ಗವನ್ನು ನಾನು ಆರಿಸಿಕೊಂಡಿದ್ದೇನೆ, ಅಂತಹ ಒಂದು ತೀರ್ಮಾನ ತೆಗೆದುಕೊಂಡು ಇಲ್ಲಿಂದ ಮುಂದೆ ಹೋಗುವುದಕ್ಕೆ ನಮಗೆ ಸಾಧ್ಯವಾಗಬೇಕು. ಅದರಿಂದ ಈ ಗುರಿ ತಪ್ಪಬಾರದು ಎಂಬುದಾಗಿ ನಾವು ಇಲ್ಲಿ ವ್ಯಕ್ತವಾಗಿ ನೋಡುವವರಾಗಿದ್ದೇವೆ. ಗುರಿ ಇರಬೇಕು. ಇನ್ನು ಈ ಗುರಿ ತಪ್ಪಿದರೆ ಏನಾಗ್ತದೆ ಎಂಬುದಾಗಿ ಆತನು ಹೇಳುತ್ತಾನೆ. ಗುರಿ ತಪ್ಪಿದರೆ ವ್ಯರ್ಥ ವಿಚಾರಗಳು ಉಂಟಾಗುತ್ತದೆ. ಅದೇ ನಾವು ಅದರ 6ನೇ ವಾಕ್ಯದಲ್ಲಿ ಓದುವಂಥದ್ದು. ಕೆಲವರು ಗುರಿ ತಪ್ಪಿ ವ್ಯರ್ಥವಾದ ವಿಚಾರಗಳಿಗೆ ತಿರುಗಿಕೊಂಡಿದ್ದಾರೆ. ಈ ಮನುಷ್ಯನ ಹೃದಯ ಯಾವುದಾದ್ರೂ ಒಂದು ವಿಚಾರಗಳ ಮೇಲೆ ಯಾವಾಗಲೂ ಕೇಂದ್ರೀಕೃತವಾಗಿರ್ತದೆ. ಒಂದಲ್ಲ ಒಂದು ವಿಚಾರ, ಯಾವ ವಿಚಾರವೂ ಇಲ್ಲದೆ ನಮ್ಮ ಮನಸ್ಸನ್ನ ಸುಮ್ಮನೆ ನ್ಯೂಟ್ರಲ್ ಆಗಿಡ್ಲಿಕ್ಕೆ ಆಗೋದಿಲ್ಲ. ಇದನ್ನು ಯಾವಾಗಲೂ ನಾವು ನೆನೆಸ್ಕೊಳ್ಬೇಕಾದಂತಹ ಒಂದು ವಿಷಯ. ಒಂದು ಉದಾಹರಣೆಗೆ ನಾನು ಹೇಳುವುದಾದ್ರೆ, ನೀವೆಲ್ಲ ಈಗ ನಾನು ಹೇಳುತ್ತಿರುವಂತಹ ಮಾತುಗಳನ್ನು ಕೇಳ್ತಾ ಇದ್ದೀರಿ, ಅದರ ಬಗ್ಗೆ ಚಿಂತಿಸ್ತಾ ಇದ್ದೀರಿ. ಕೆಲವರು ಒಂದು ವೇಳೆ ಶರೀರ ಇಲ್ಲಿರ್ಬೋದು, ಮನಸ್ಸು ಬೇರೆ ಇಲ್ಲಿ ಇರ್ಬೋದು, ಅದು ಸಾಧ್ಯತೆ ಇದೆ, ಮನುಷ್ಯರಲ್ವಾ. ಆದ್ರೆ ಈಗ ಒಂದು ನಿಮಿಷ ಎಲ್ಲರೂ, ನಾನು ಹೇಳ್ತೇನೆ, ಒಂದು ನಿಮಿಷ ಏನು ಚಿಂತಿಸಬಾರದು. ನಿಮ್ಮ ಮೈಂಡ್ ಅನ್ನು ಆಫ್ ಮಾಡಿ, ನೋ ಥಾಟ್ಸ್, ಯಾವುದನ್ನು ನೀವು ಚಿಂತಿಸದೆ ಒಂದು ನಿಮಿಷ ನಿಮ್ಮ ಮನಸ್ಸನ್ನು ತೋಟಿಗೆ ತರ್ಲಿಕ್ಕೆ ಆಗ್ತದ? ಟ್ರೈ ಮಾಡಿ. ಆಗೋದಿಲ್ಲ. ಸುಮ್ಮನೆ ಒಂದು ನಿಮಿಷ ವೇಸ್ಟ್ ಮಾಡೋದು ಬೇಡ.
ಏನಿಲ್ಲ ಅಂದ್ರೆ ಇಲ್ಲ, ನಾನು ಏನು ಚಿಂತಿಸ್ತಾ ಇಲ್ಲ, ನಾನು ಏನು ಚಿಂತಿಸ್ತಾ, ಅದನ್ನೇ ಚಿಂತಿಸ್ಕೊಂಡಿರ್ತೀರಾ ಅಲ್ವಾ? ಇಲ್ಲಾಂದ್ರೆ ಇವರಿಗೇನು ಹುಚ್ಚ, ಚಿಂತಿಸದಿರ್ಲಿಕ್ಕೆ ಆಗ್ತದ, ಅದನ್ನ ಚಿಂತಿಸ್ಕೊಂತಾ ಇರ್ತೀರ. ಈ ನಮ್ಮ ಮೈಂಡ್, ನಮ್ಮ ಮನಸ್ಸಿದೆಯಲ್ಲ, ಇದು ಯಾವಾಗಲೂ ಒಂದಲ್ಲ ಒಂದು ವಿಚಾರವನ್ನ ಮೆಲುಕು ಹಾಕುತ್ತಾ ಇರ್ತದೆ. ಅದರಿಂದ ನಮ್ಮ ಮನಸ್ಸಿನ ವಿಚಾರಗಳು ಒಂದು ಗುರಿ ಇಲ್ಲದಿದ್ದರೆ ವ್ಯರ್ಥವಾದ ವಿಷಯಗಳ ಕಡೆಗೆ ಅದು ಹೋಗ್ತದೆ. ಅದನ್ನು ಇಲ್ಲಿ ಪೌಲನು ತಿಮೋಥಿನ ಹತ್ರ ಹೇಳುವಂಥದ್ದು. ಇಂಗ್ಲಿಷ್ ಅಲ್ಲಿ ಒಂದು ಹೇಳಿಕೆ ಇದೆ, ದಿ ಐಡಲ್ ಮ್ಯಾನ್ಸ್ ಮೈಂಡ್ ಇಸ್ ದ ಡೆವಿಲ್ಸ್ ವರ್ಕ್ಶಾಪ್ ಎಂಬುದಾಗಿ. ಅಂದ್ರೆ ಸೋಮಾರಿಯಾದವನ ಹೃದಯವು ಸೈತಾನನ ಕಾರ್ಯಾಲಯ. ಮನಸ್ಸಲ್ಲಿ ಏನಾದ್ರೂ ಒಂದು ಚಿಂತೆ ಬರ್ತಾ ಇರ್ತದೆ, ವ್ಯರ್ಥವಾದಂತಹ ಚಿಂತೆಗಳು, ಬೇಡವಾದಂತಹ ಚಿಂತೆಗಳು. ಒಂದು ವೇಳೆ ಚೆನ್ನಾಗಿ ನಿದ್ರೆ ಬಂದ್ರೆ ನಿದ್ರೆ ಮಾಡುವಂತಹ 5-6 ತಾಸು ಏನು ಚಿಂತಿಸ್ತಾ ಇಲ್ಲ. ಆದ್ರೂ ಹಗಲು ಬೇಡದೆಲ್ಲ ತುಂಬಾ ಚಿಂತಿಸಿದ್ರೆ ರಾತ್ರಿ ಅದೇ ಕನಸು ಬರ್ತದೆ, ಆಮೇಲೆ ರಾತ್ರಿ ಎದ್ದೇಳುವಂಥದ್ದು ಎಲ್ಲ ಬರ್ತದೆ ಕೆಲವರಿಗೆ. ಇರಲಿ, ಆದ್ರೂ ಸ್ವಲ್ಪ ಹೊತ್ತು. ಆದ್ರೆ ಎಚ್ಚರದಿಂದ ಇರುವಾಗ ನಮ್ಮೆಲ್ಲರ ಮನಸ್ಸು ಒಂದಲ್ಲ ಒಂದು ವಿಷಯದ ಮೇಲೆ ಕೇಂದ್ರೀಕೃತವಾಗಿ ವಿಚಾರವನ್ನ ನಾವು ತಿಳ್ಕೊಳ್ತಾ ಇರ್ತೇವೆ. ಆದ್ರೆ ಇಲ್ಲಿ ಯವನಸ್ಥರ್ಷಿ ಬರೋಲ್ಲ, ಒಂದು ಪ್ರಶ್ನೆ ನಾನು ಹಾಕ್ತೇನೆ. ನಿಮ್ಮ ಹೃದಯದೊಂದಿಗೆ ನೀವೇ ಉತ್ತರ ಕೊಡಿ, ಯಾರು ಕೈ ಎತ್ತೋದು ಬೇಡ, ನನಗೆ ಉತ್ತರ ಹೇಳೋದು ಬೇಡ, ಡೇಂಜರ್. ಯಾಕಂದ್ರೆ ಇಲ್ಲಿ ಅಣ್ಣನವರೆಲ್ಲ ಕೂತಿದ್ದಾರೆ, ಅವ್ರು ನೋಡ್ತಾರೆ. ಒಂದು ಪ್ರಶ್ನೆ, ಪರೀಕ್ಷೆ ಮುಗೀತು, ರಜೆ ಬಂತು, ಯಾವ ಕೆಲಸನೂ ಇಲ್ಲ, ಓದ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಯಾವ ಕೆಲಸ ಬಾಕಿ ಇಲ್ಲ, ನಿದ್ದೆ ಮಾಡೋಣ ಅಂದ್ರೆ ನಿದ್ರೆನೂ ಬರ್ತಾ ಇಲ್ಲ, ಫ್ರೆಂಡ್ಸ್ ಹತ್ರ ಹೋಗೋಣ ಅಂದ್ರೆ ಯಾರು ಹತ್ರ ಇಲ್ಲ, ಎಲ್ಲರೂ ಊರಿಗೆ ಹೋಗಿದ್ದಾರೆ, ಒಬ್ಬನೇ ಇದ್ದೇನೆ, ಒಬ್ಬನೇ ನನ್ನ ಕೋಣೆಯಲ್ಲಿದ್ದೇನೆ. ಅಂತಹ ಒಂದು ಸ್ಥಿತಿ ನಿಮ್ಮ ಜೀವಿತದಲ್ಲಿ ಬಂದ್ರೆ ಮನಸ್ಸು ಕೆಲಸ ಮಾಡ್ತಾ ಇರ್ತದಲ್ಲ, ವಿಚಾರಗಳು ಬರ್ತಾ ಇರ್ತದೆ, ಅದು ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತಹ ಸಮಯದಲ್ಲಿ ಸಾಧಾರಣವಾಗಿ ನಿಮ್ಮ ಹೃದಯದಲ್ಲಿ ಬರುವಂತಹ ವಿಚಾರಗಳು ಯಾವುದು? ಯಾವಾಗಲೂ ದೇವರನ್ನು ಮಾತ್ರ ನೆನೆಸ್ಕೊಂಡಿರ್ತೀವಲ್ವಾ? ಅದು ಬರ್ಬೇಕಾದದ್ದು, ಆದ್ರೆ ಯಥಾರ್ಥವಾಗಿ ಬರುವಂತ. ಅದಕ್ಕೆ ನಾನು ಹೇಳಿದೆ, ನನ್ನ ಹತ್ರ ಉತ್ತರ ಹೇಳೋದು ಬೇಡ, ಕಷ್ಟ ಇದು ಹೇಳಲಿಕ್ಕೆ ಹೋದ್ರೆ. ಉತ್ತರ ಬಹಿರಂಗವಾಗಿ ನಾನು ಕೇಳಿದ್ರೆ ನಾವೆಲ್ಲ ಒಂದು ಕಪಟತನ ಪ್ರದರ್ಶಿಸಬೇಕು. ಅಂದ್ರೆ ದೇವರು, ಬೈಬಲ್, ಯಾಕಂದ್ರೆ ಇಲ್ಲಿದ್ದ ಇದೇ ಪ್ರಶ್ನೆಯನ್ನ ನಿಮ್ಮ ಶಾಲೆಯಲ್ಲಿ ಅಲ್ಲಿರೊಂದು ಮಾಸ್ಟರ್ ಕೇಳಿದ್ರೆ ನೀವು ಬೈಬಲ್ ದೇವರಂತೀರಾ? ನಮಗೆ ಗೊತ್ತು, ಸಂದರ್ಭಕ್ಕೆ ಅನುಸಾರವಾಗಿ ಉತ್ತರ ಕೊಡ್ಬೇಕು ಎಂಬುದಾಗಿ ಅಲ್ವಾ? ಅದನ್ನ ನಾನು ಹೇಳಿದ್ದು, ಯಥಾರ್ಥವಾಗಿ ಯಾವ ಚಿಂತೆ ಆಗಿರಲಿ, ನಿಮಗೆ ಆನಂದ ಕೊಡುವ ಚಿಂತೆ. ನಾವು ಸುಮ್ಮನೆ ದುಃಖ ಬರುವಂತ ಚಿಂತೆ ಯಾವಾಗಲೂ ಚಿಂತಿಸೋದು ಕಡಿಮೆ. ನಮ್ಮ ಮನಸ್ಸಿಗೆ ಏನೋ ಒಂದು ಆದರಣೆ ಕೊಡುವಂತ, ಉಲ್ಲಾಸ ಕೊಡುವಂತಹ ಯಾವುದೋ ಒಂದು ಆಲೋಚನೆ, ಮತ್ತು ಫಾಸ್ಟ್ ಆಗ್ತಾ ಇದ್ದೀನಿ, ಅದನ್ನು ನಾವು ಚಿಂತಿಸ್ತಾ ಇರಬೇಕು. ಅದನ್ನ ನಿಮ್ಮ ಮನಸ್ಸಿಗೆ ಆನಂದ ಕೊಡುವಂತಹ ಚಿಂತೆ ಯಾವುದು? ಆ ವಿಚಾರಗಳು, ಅದೇ ಇಲ್ಲಿ ಹೇಳುವಂಥದ್ದು. ಗುರಿ ಇಲ್ಲದಿದ್ದರೆ ಬೇಡವಾದಂತಹ, ವ್ಯರ್ಥವಾದಂತಹ ವಿಚಾರಗಳು ನಮ್ಮ ಜೀವಿತಕ್ಕೆ ಬಂದು ಸೇರುತ್ತದೆ, ನಮ್ಮ ಜೀವಿತದಲ್ಲಿ ಅದು ಕೆಲಸ ಮಾಡುತ್ತೆ ಎಂಬಂಥದ್ದನ್ನು ನಾವು ವ್ಯಕ್ತವಾಗಿ ನೋಡುವರಾಗಿದ್ದೇವೆ. ಅದರಿಂದ ಏನ್ ಮಾಡಬೇಕು? ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿರಬೇಕು. ನನ್ನ ಹೃದಯದ ವಿಚಾರಗಳು ನನ್ನ ಹತೋಟಿಯಲ್ಲಿರಬೇಕು. ಯಾವುದರ ಕುರಿತು ನಾನು ಚಿಂತಿಸಬೇಕು, ಯಾವ ವಿಚಾರಗಳನ್ನು ನಾನು ಮನಸ್ಸಿನಲ್ಲಿ ಮೆಲುಕು ಹಾಕಬೇಕು ಎಂಬಂಥದ್ದು ನಾನು ಹೇಳಿದ ಹಾಗೆ ನಡಿಬೇಕು. ಕೆಲವೊಮ್ಮೆ ಏನಾಗ್ತದೆ, ಕೆಲವು ವಿಚಾರಗಳು ನಮ್ಮ ಹೃದಯಕ್ಕೆ ಬಂದಾಗ ಇದು ಸರಿ ಅಲ್ಲ ಎಂಬುದಾಗಿ ಗೊತ್ತು, ಆದರೂ ನಿಯಂತ್ರಿಸಲಿಕ್ಕೆ ಆಗ್ತಾ ಇಲ್ಲ. ಇದು ಮಕ್ಕಳಿಗೆ ಮಾತ್ರ ಅಲ್ಲ, ನಮ್ಗೆಲ್ಲ ಬರ್ತದೆ. ದೊಡ್ಡವರೆಲ್ಲ ಒಳ್ಳೆ ಮಾತು ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಎಂಬುದಾಗಿ. ಈ ಮನಸ್ಸು ದೊಡ್ಡ, ಎಷ್ಟು ಪ್ರಾಯ ಆದ್ರೂ ಇದರೊಳಗೆ ಮನುಷ್ಯರಲ್ವಾ? ಎಲ್ರಿಗೂ ಅವರದ್ದೇ ಆದಂತಹ ರೀತಿಯಲ್ಲಿ ಈ ಸಮಸ್ಯೆ ಇದ್ದೇ ಇದೆ. ಯಾಕೆ? ಗುರಿ ತಪ್ಪಿ ಹೋಗಿದ್ದಾರೆ. ದೇವರ ವಾಕ್ಯದ ಗುರಿ, ಅದರ ಗುರಿ ಏನು? ನಿನ್ನೆ ನಾವು ನೋಡಿದ್ದೇವೆ, ಶುದ್ಧ ಮನಸ್ಸು, ಒಳ್ಳೆ ಮನಸ್ಸಾಕ್ಷಿ, ಕಪಟವಿಲ್ಲದ ನಂಬಿಕೆ. ಅದರಿಂದ ಸ್ವಲ್ಪ ತಪ್ಪಿ ಹೋದಾಗ ಈ ಬೇಡದ ವಿಚಾರಗಳೆಲ್ಲ ಬರುತ್ತದೆ. ಇಂಗ್ಲಿಷ್ ನಲ್ಲಿ ಒಂದು ಹೇಳಿಕೆ ಇದೆ, ಇಫ್ ಯು ಸೋ ಎ ಥಾಟ್ ಯು ವಿಲ್ ರೀಪ್ ಅನ್ ಆಕ್ಷನ್. ನೀವು ಒಂದು ಆಲೋಚನೆಯನ್ನು ಬಿತ್ತಿದರೆ ನೀವು ಒಂದು ಕ್ರಿಯೆಯನ್ನು ಕೊಯ್ಯುತ್ತೀರಿ.
ಇಫ್ ಯು ಸೋ ಅನ್ ಆಕ್ಷನ್ ಯು ವಿಲ್ ರೀಪ್ ಎ ಹ್ಯಾಬಿಟ್. ನೀವು ಒಂದು ಕ್ರಿಯೆಯನ್ನು ಬಿತ್ತಿದರೆ ನೀವು ಒಂದು ಅಭ್ಯಾಸವನ್ನು ಕೊಯ್ಯುವಿರಿ. ಅದು ನನ್ನ ಸ್ವಭಾವ. ಇಫ್ ಯು ಸೋ ಎ ಹ್ಯಾಬಿಟ್ ಯು ವಿಲ್ ರೀಪ್ ಎ ಕ್ಯಾರೆಕ್ಟರ್. ನೀವು ಒಂದು ಅಭ್ಯಾಸವನ್ನು ಬಿತ್ತಿದರೆ ನೀವು ಒಂದು ಸ್ವಭಾವವನ್ನು ಕೊಯ್ತೀರಿ. ನಿಮ್ಮ ಸ್ವಭಾವವೇ ಬದಲಾಗುತ್ತದೆ. ಇಫ್ ಯು ರೀಪ್ ಯುವರ್ ಕ್ಯಾರೆಕ್ಟರ್ ಯು ವಿಲ್ ರೀಪ್ ಯುವರ್ ಡೆಸ್ಟಿನಿ. ನೀವು ಒಂದು ಸ್ವಭಾವವನ್ನು ಬಿತ್ತಿದರೆ ನಿಮ್ಮ ಅಂತ್ಯವನ್ನು ಅಥವಾ ನಿಮ್ಮ ಗುರಿಯನ್ನು ನೀವು ಕೊಯ್ಯುವಿರಿ. ಇದೆಲ್ಲ ಎಲ್ಲಿಂದ ಪ್ರಾರಂಭವಾಗೋದು ಗೊತ್ತಾ? ಈ ಮನಸ್ಸಿನಲ್ಲಿ ಬಂದ ಆಲೋಚನೆ, ವಿಚಾರಗಳು, ಗುರಿ ತಪ್ಪಿದ ವಿಚಾರಗಳು. ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಲ್ಲ ನಾನು ಹೇಳ್ತಾ ಇರೋದು? ಅದರಿಂದ ಈ ನಮ್ಮ ಮನಸ್ಸು, ಈ ಮನುಷ್ಯನ ಮನಸ್ಸು, ದೇವರು ನಮಗೆ ಕೊಟ್ಟಿರುವಂತಹ ಈ ಮನಸ್ಸು, ಇದನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದಕ್ಕೆ ನಾವು ಕಲಿಬೇಕು. ಬೇಡದ ವಿಚಾರಗಳು ನನ್ನ ಮನಸ್ಸಿನಲ್ಲಿ ತುಂಬಿ ತುಳುಕಬಾರದು. ಅದು ಯಾವಾಗಲೂ ಒಳ್ಳೆ ವಿಚಾರಗಳೇ ಆಗಿರಬೇಕು. ಅಲ್ಲಿ ಸಹೋದರಿ ಹೇಳಿದ್ರು ಏನ್ ಚಿಂತಿಸ್ತೀರಿ ಅಂತ ಕೇಳಿದ್ರು ದೇವರ ಬಗ್ಗೆ, ಒಳ್ಳೇದು ಅದೇ ಆಗ್ಬೇಕು. ಆದ್ರೆ ಯಾವಾಗಲೂ ಹಾಗೆ ಅಲ್ಲ. ಅದು ಯಾಕೆ ಗೊತ್ತಾ? ನಾನು ಮಾತಾಡುವಾಗ ಯಾವಾಗಲೂ ದೇವರ ಬಗ್ಗೆ ಮಾತಾಡ್ಬೇಕು. ಯಾಕಂದ್ರೆ ಬೇರೆಯವರು ಕೇಳಿಸ್ಕೊಳ್ತಾ ಇದ್ದಾರೆ. ಬೇರೆ ಏನಾದ್ರೂ ವಿಷಯ ಮಾತಾಡಿದ್ರೆ ತೊಂದರೆ ಆಗ್ತದೆ. ಆದ್ರೆ ಒಳಗಡೆ ಇರುವಂತದನ್ನು ಯಾರು ನೋಡ್ತಾರೆ? ಯಾರಿಗೆ ಗೊತ್ತಾಗ್ತದೆ? ಯಾರಿಗೂ ಲೆಕ್ಕ ಕೊಡ್ಬೇಕಾಗಿಲ್ಲ ಅಲ್ವಾ? ಅದರಿಂದ ಅನೇಕ ವ್ಯರ್ಥ ವಿಚಾರಗಳು ನಮ್ಮ ಹೃದಯದಲ್ಲಿ ಬರುತ್ತದೆ. ಅದನ್ನ ಬೇರು ಸಹಿತವಾಗಿ ನಾವು ಕಿತ್ತು ಹಾಕಬೇಕು. ಅದನ್ನ ಒಂಟಿಯಾಗಿರುವಂತಹ ಸಂದರ್ಭದಲ್ಲಿ, ಯಾವುದೇ ಗುರಿ ಇಲ್ಲದ ಮನಸ್ಸಿನಲ್ಲಿ ಬೇಡವಾದಂತಹ ಅನೇಕ ಆಲೋಚನೆಗಳು ಬರುತ್ತದೆ. ಆ ಆಲೋಚನೆಗಳು, ಇಫ್ ಯು ಸೋ ಎ ಥಾಟ್ ಇಟ್ ವಿಲ್ ಯು ವಿಲ್ ರೀಪ್ ಅನ್ ಆಕ್ಷನ್. ಅದು ನೀವು ಒಂದು ಆಲೋಚನೆಯನ್ನು ಬಿತ್ತಿದರೆ ನೀವು ಒಂದು ಕ್ರಿಯೆಯನ್ನು ಕೊಯ್ಯುತ್ತೀರಿ. ಅದು ನಿಮ್ಮನ್ನು ಒಂದು ಕ್ರಿಯೆಗೆ ನಡೆಸುತ್ತದೆ. ಬೇಡವಾದ ಯಾವುದೋ ಒಂದು ಕ್ರಿಯೆ, ನೀವು ಯಥಾರ್ಥ ವಿಶ್ವಾಸಿ ಆದ್ರೆ ನಿಮ್ಮ ಮನಸ್ಸಾಕ್ಷಿ ಹೇಳುತ್ತದೆ ಇದು ತಪ್ಪು, ಇದು ಪಾಪ, ಇದು ಮಾಡಬೇಡ. ಆದ್ರೆ ನಿಮ್ಮ ಶರೀರ ಹೇಳ್ತದೆ ಪರವಾಗಿಲ್ಲ, ದೇವರು ಕನಿಕರ ಉಳ್ಳವನು, ಅವನು ಕ್ಷಮಿಸ್ತಾನೆ, ನೀನು ಮುಂದೆ ಹೋಗು, ಯಾರು ನೋಡೋದಿಲ್ಲ. ಇದು ಸಾಧಾರಣವಾಗಿ ಮನುಷ್ಯನ ಜೀವಿತದಲ್ಲಿ ನಡೆಯುವಂಥದ್ದೇ ಅಲ್ವಾ? ಯಾಕೆ? ಗುರಿ ಇಲ್ಲ, ವಾಕ್ಯಾಧಾರಿತವಾದ ಗುರಿ ಇಲ್ಲ. ಗುರಿ ಯಾವುದು? ಶುದ್ಧ ಹೃದಯ. ಅದರ ಹೃದಯ ಶುದ್ಧಿ ಅಲ್ಲದಿದ್ದರೆ ಈ ಬೇಡವಾದ ವಿಚಾರಗಳೆಲ್ಲ ನಮ್ಮ ಬಳಿಗೆ ಬರುತ್ತದೆ. ಆಮೇಲೆ ಆ ರೀತಿ ಮಾಡುವಾಗ ಮುಂದೆ ಬರುವಂಥದ್ದು, ಅಲ್ಲಿ ಆ ಪೌಲನು ಹೇಳುವಂಥದ್ದು, ಅವರು ಧರ್ಮೋಪದೇಶಕರಾಗಬೇಕೆಂದು. ಅಂದ್ರೆ ಇವನ ಮನಸ್ಸಿನಲ್ಲಿ ಇರುವಂಥದ್ದೆಲ್ಲ ಹೀಗೆ, ಸರಿಯಾದಂತ ಗುರಿ ಇಲ್ಲ. ಆದ್ರೆ ಇವನಿಗೆ ಪ್ರಸಂಗಿ ಆಗ್ಬೇಕು, ಉಪದೇಶಕನಾಗ್ಬೇಕು. ಅವನ ಗುರಿ ಅದಲ್ಲ, ದೇವರು ಅವನಿಗೆ ನೇಮಿಸಿರೋ ಗುರಿ ಅದಲ್ಲ. ಅದಕ್ಕೆ ಅವನು ಇನ್ನೂ ಸಿದ್ಧನಾಗಲಿಲ್ಲ. ಆದ್ರೆ ಅವನಿಗೆ ಪ್ರಸಂಗ ಮಾಡಬೇಕು. ಚಿಕ್ಕ ಮಕ್ಕಳಲ್ಲಿರ್ಲಿ, ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಇರುವಂತಹ ಯವನಸ್ಥರಿಗೆ, ನಿಮ್ಮಲ್ಲಿ ಎಷ್ಟೋ ಜನರು ಎಷ್ಟೋ ಬಾರಿ ನನಗೆ ವಾಕ್ಯ ಬೋಧನೆ ಮಾಡ್ಲಿಕ್ಕೆ ತಾಕತ್ತಿದೆ, ನನಗೆ ಗೊತ್ತು, ಆದ್ರೆ ಹಿರಿಯರು ನನಗೆ ಅವಕಾಶ ಕೊಡ್ತಾ ಇಲ್ಲ. ಎಷ್ಟು ಜನರ ಮನಸ್ಸಲ್ಲಿ ಬಂದಿದೆ. ಪ್ರಸಂಗ ಮಾಡ್ಬೇಕು, ಬೇರೆ ಇದು ಮಾತ್ರ ಸೇವೆ ಅಂದ್ರೆ ಏನೆಲ್ಲ ಇದೆ, ಒಳ್ಳೆ ಕೆಲಸಗಳಲ್ವಾ? ಎಲ್ರಿಗೂ ಪ್ರಸಂಗ ಮಾಡ್ಬೇಕು. ಸಭೆಯಲ್ಲಿ ಒಂದು ವೇದಿ ಸಿಕ್ಬೇಕು. ಇಲ್ಲಿ ಒಂದು ಗುಂಪು ಜನರು, ಇವರ ಗುರಿ ತಪ್ಪಿದಾಗ ಇವರಿಗೆ ವಾಕ್ಯೋಪದೇಶಕರಾಗಬೇಕು. ಅಲ್ಲ, ಉಪದೇಶಕರಾಗುವುದಕ್ಕೆ ಅಷ್ಟು ಬೇಗ ನೀವು ತವಕ ಪಡಬೇಕಾಗಿಲ್ಲ. ದೇವರ ಸಮಯದಲ್ಲಿ ನೀವು ಉಪದೇಶಕರ ಆಗಬೇಕು ಎಂಬಂಥದ್ದು ಕರ್ತನ ಚಿತ್ತವಾದ್ರೆ ಆತ ನಿಮ್ಮನ್ನು ತರ್ತಾನೆ. ನಿಮ್ಮನ್ನು ನಿಲ್ಲಿಸಲಿಕ್ಕೆ ಯಾರಿಗೂ ಆಗೋದಿಲ್ಲ. ಹಾಗೆ ಮನುಷ್ಯರಿಂದ ನಿಲ್ಲಿಸಲ್ಪಡಬಹುದಾಗಿದ್ರೆ ನಾನು ಎಂದೋ ಮನೆಯಲ್ಲಿ ಕೂರ್ಬೇಕಾಗಿತ್ತು. ತುಂಬಾ ಜನ ಟ್ರೈ ಮಾಡಿದ್ದಾರೆ. ಅದು ಬಿಡಿ, ಅದು ನನಗೂ ನನ್ನ ದೇವರಿಗೂ ಬಿಟ್ಟಂತ ವಿಷಯ. ಇವನನ್ನ ಕೂರಿಸದಿದ್ರೆ ನಮಗೆ ಮತ್ತೆ ಚಾನ್ಸ್ ಸಿಕ್ಕೋದಿಲ್ಲ ಎಂಬಂತಹ ಭಾವನೆಯಿಂದ ತುಂಬಾ ಜನ ಪ್ರಯತ್ನ ಪಟ್ಟಿದ್ದಾರೆ, ಏನಾದ್ರೂ ಮಾಡಿ ಕೂರಿಸ್ಬೇಕು ಎಂಬುದಾಗಿ. ಕೂರಿಸ್ಲಿಕ್ಕೆ ಆಗ್ಲಿಲ್ಲ. ಒಂದ್ ಸ್ವಲ್ಪ ಸಮಯ ಕೂರಿಸಿದ್ದಾರೆ, ಅದು ಒಳ್ಳೇದು, ನನಗೂ ಸ್ವಲ್ಪ ವಿಶ್ರಾಂತಿ ಸಿಕ್ಕಿತ್ತು. ಆಮೇಲೆ ಮತ್ತು ಅದೇ ರಾಗ.
ನಾನು ಯಾಕೆ ಹೇಳ್ತಾ ಇದ್ದೇನೆ ಎಂಬುದ ಹೇಳಿದ್ರೆ, ಈ ಧರ್ಮೋಪದೇಶಕರಾಗಬೇಕು, ಪ್ರಸಂಗಿ ಆಗಬೇಕು ಎಂಬಂಥದ್ದು ಮಾತ್ರವೇ ಒಬ್ಬ ಕ್ರೈಸ್ತನ ಜೀವಿತದಲ್ಲಿ ಒಂದು ಗುರಿ ಆಗಿರಬಾರದು. ಬೇರೆ ಅನೇಕ ವಿಷಯಗಳು ನಮಗೆ ಮಾಡಲಿಕ್ಕಿದೆ. ನಮ್ಮ ಗುರಿ ನಮಗೆ ದೇವರು ಏನು ಕಲ್ಪಿಸಿಕೊಟ್ಟಿದ್ದಾನೋ ಅದರ ಬಗ್ಗೆ ಆತನು ಹೇಳುವಂಥದ್ದು. ಇವರು ಪ್ರಸಂಗ ಮಾಡ್ತಾರೆ, ಆದರೆ ತಾವು ಹೇಳುವುದು ಅಥವಾ ತಾವು ಮಾತಾಡುವ ವಿಷಯ ಏನೆಂಬುದಾಗಿ ಅವರಿಗೇ ಗೊತ್ತಿಲ್ಲ. ಅದನ್ನೇ ಅಲ್ಲಿ ಹೇಳುವಂಥದ್ದು. ಅದರ 7ನೇ ವಾಕ್ಯದಲ್ಲಿ ಗೊತ್ತಿಲ್ಲದ ವಿಷಯಗಳನ್ನು ಪ್ರಸಂಗ ಮಾಡುವಂಥದ್ದು. ಯೂತ್ ಲೀಡರ್ಸ್, ಯಂಗ್ ಅಡಲ್ಟ್ಸ್ ಎಂಬುದಾಗೆಲ್ಲ ನಾವು ಇಂಗ್ಲಿಷ್ನಲ್ಲಿ ಹೇಳ್ತೇವೆ. ಅಂದ್ರೆ ಯವನಸ್ಥರ ಮಧ್ಯದಲ್ಲಿ ಸೇವೆ ಮಾಡುವವರು, ಮಧ್ಯವಯಸ್ಕರಾಗಿ ಸಭೆಯಲ್ಲಿ ನಾಯಕತ್ವ ವಹಿಸುವವರು. ಇವರಿಗೆ ಒಂದು ವಾಕ್ಯ ಬೋಧನೆ ಅಥವಾ ಒಂದು ಸಂದೇಶ ಕೊಡಬೇಕು ಎಂಬುದಾಗಿ ಸಭೆಯ ಹಿರಿಯರು ಹೇಳಿದ್ರೆ, ರೆಡಿ, ಯಾವಾಗ ಬೇಕಾದ್ರೂ ಕೊಡ್ತೇನೆ. ಧೈರ್ಯ ಇಲ್ಲಿಂದ ಬಂತು. ನನಗೆ ಈಗಲೂ ಧೈರ್ಯ ಬರೋದಿಲ್ಲ. ಎದ್ದು ನಿಂತು 1 ಗಂಟೆ ಪ್ರಸಂಗ ಮಾಡ್ರಿ ಎಂಬುದಾಗಿ. ತುಂಬಾ ಕಷ್ಟ ಇದೆ ಇಲ್ಲಿ ನಿಲ್ಬೇಕಾದ್ರೆ. ನೀವು ಹೇಳಿದಷ್ಟು ಸುಲಭ ಅಲ್ಲ ಈ ಕೆಲಸ. ಇದೇನು ಆಟೋಮ್ಯಾಟಿಕ್ ಆಗಿ ಬರೋದಲ್ಲ. ಆದ್ರೆ ಕೆಲವರಿಗೆ ಇದು ತುಂಬಾ ಸುಲಭ. ಒಂದು ಚಾನ್ಸ್ ಕೊಟ್ರೆ ಸಾಕು, ನಾನು ತೋರಿಸ್ಕೊಡ್ತೀನಿ ನಾನು ಯಾರು ಎಂಬುದಾಗಿ. ನಾಳೆ ನಾನು ಪ್ರಸಂಗ ಮಾಡ್ತಾನೆ, ನೀನು ಹೋಗ್ತಾನೆ ಮನೆಗೆ ಹೋದಾಗ ಮನೆಯಲ್ಲಿ ಕರೆಂಟು ಇಲ್ಲ, ಇಂಟರ್ನೆಟ್ ಇಲ್ಲ. ಮಾರನೇ ದಿವಸ ಪ್ರಸಂಗ 0. ಕರೆಂಟು ಇಂಟರ್ನೆಟ್ ಇಲ್ಲದ್ರೆ ನಿನಗೆ ಯಾಕಪ್ಪ ಪ್ರಸಂಗ ಮಾಡ್ಲಿಕ್ಕೆ ಆಗೋದಿಲ್ಲ? ನನ್ನ ಪ್ರಸಂಗ ಹಾಗೆ. ಇಂಟರ್ನೆಟ್ ನ ಮುಖಾಂತರ ಗೂಗ್ಲಿಗೆ ಹೋಗಿ ಯಾರೋ ಮಾಡಿದ ಪ್ರಸಂಗವನ್ನು ಕಿತ್ಕೊಂಡು ಬಂದು ಸಭೆಯಲ್ಲಿ ಬಂದು ಶೈನ್ ಆಗೋದು. ಈ ವಾಡಿಕೆ ಇಲ್ಲವೋ ಅನೇಕರಲ್ಲಿ? ಪ್ರಸಂಗ ಅಂದ ಕೂಡಲೇ, ಸಂದೇಶ ಅಂದ ಕೂಡಲೇ, ಉಪದೇಶ ಅಂದ ಕೂಡಲೇ ಮೊದಲು ನೆನೆಸುವಂಥದ್ದು ಗೂಗಲ್ ಮತ್ತು ಇಂಟರ್ನೆಟ್. ಏನ್ ಹೇಳ್ತಾರೆ ಎಂಬುದಾಗಿ ಇವರಿಗೆ ಗೊತ್ತಿಲ್ಲ. ಇದು ಯಾರ ಪ್ರಸಂಗ ಅದು ನನಗೆ ಗೊತ್ತಿಲ್ಲ. ಯಾವ ಉದ್ದೇಶದಿಂದ ಹೇಳಲ್ಪಟ್ಟಿತ್ತು ಅದು ನನಗೆ ಗೊತ್ತಿಲ್ಲ. ಅದೇ ಇಲ್ಲಿ ಹೇಳುವಂಥದ್ದು, ಇವರು ಗುರಿ ತಪ್ಪಿದರೆ ಧರ್ಮೋಪದೇಶಕರ ಆಗಬೇಕು ಎಂಬುದಾಗಿ ಹಂಬಲಿಸುತ್ತಾರೆ. ಆದ್ರೆ ಅವರು ಏನ್ ಮಾಡ್ತಾ ಇದ್ದಾರೆ ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. ಆದ್ರಿಂದ ನೀವೆಲ್ಲರೂ ಪ್ರಸಂಗ ಮಾಡಬೇಕು, ದೇವರ ವಾಕ್ಯ ಬೋಧಿಸಬೇಕು. ಸಹೋದರಿಯರಿಗೆ ಬೋಧಿಸೋರಾಗಬೇಕು. ನಿಮ್ಮ ಸಹಪಾಠಿಗಳಿಗೆ ನೀವು ಬೆಳೆದು ಬರುವಾಗ ನಿಮ್ಮಿಂದ ಕಿರಿಯರಿಗೆ ಅವರಿಗೆ ಅನೇಕ ವಿಷಯಗಳನ್ನ ನೀವು ಬೋಧಿಸಿಕೊಡಬೇಕು. ಅದೆಲ್ಲ ದೇವರ ವಾಕ್ಯದಲ್ಲಿ ಇರುವಂತಹ ವಿಷಯ. ಆದ್ರೆ ಇಂಟರ್ನೆಟ್ ನೋಡ್ಕೊಂಡಲ್ಲ ರೀ, ದೇವರ ವಾಕ್ಯ ನೋಡ್ಕೊಂಡು, ಬೈಬಲ್ ಓದ್ಕೊಂಡು. ಯಾಕಂದ್ರೆ ನಾವು ಮಾತಾಡ್ತಾ ಇರುವಂತದ್ದು ಧರ್ಮೋಪದೇಶದ ಬಗ್ಗೆ, ದೇವರ ವಾಕ್ಯದ ಉಪದೇಶದ ಬಗ್ಗೆ. ಅದು ವ್ಯಕ್ತವಾಗಿ ನಾವು ಇಲ್ಲಿ ಕಾಣುವಂತದ್ದಾಗಿದೆ. ಅಂತ ದೇವರ ವಾಕ್ಯವನ್ನು, ಅದೇ ನಾನು ನಿನ್ನೆ ಹೇಳ್ತಾ ಬಂದೆ, ಅದನ್ನು ಓದಬೇಕು, ಕಲಿಬೇಕು, ಧ್ಯಾನಿಸಬೇಕು. ಬಹಳ ಪ್ರಾಮುಖ್ಯವಾದಂತಹ ವಿಷಯ. ಇಬ್ರಿಯರಿಗೆ ಬರೆದ ಗ್ರಂಥಕರ್ತನು ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಒಂದು ಮಾತನ್ನು ಹೇಳುತ್ತಾನೆ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಬೇಕಾಗಿದ್ದರು. ಕಾಲವನ್ನು ನೋಡಿದರೆ ಇಷ್ಟರೊಳಗೆ ನೀವು ಬೋಧಕರಾಗಬೇಕಾಗಿತ್ತು. ಆದರೆ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನಿಮಗೆ ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ಇನ್ನು ತಿನ್ನತಕ್ಕವರಲ್ಲ. ಇಲ್ಲಿ ಆತನು ಹೇಳುವಂತ ವಿಷಯ, ಕಾಲವನ್ನು ನೋಡಿದರೆ, ಯಾವ ಕಾಲ ಅದನ್ನು ವಿವರಿಸಲಿಕ್ಕೆ ಹೆಚ್ಚು ಸಮಯ ಇಲ್ಲಿ ತಕೊಳ್ಳುವುದಿಲ್ಲ. ಅದೊಂದು ವಿಷಯ ಹೇಳುತ್ತೇನೆ. 50 ವರ್ಷ CWF ಅಲ್ವಾ? ಈ 50 ವರ್ಷದಲ್ಲಿ 50 ವರ್ಷವೂ ಎಲ್ಲಾ ಕ್ಯಾಂಪಿಗೂ ಬಂದವರು 1-2 ಜನರು ಹಿರಿಯರು ಇರಬಹುದು. ಆದ್ರೆ ಇದರಲ್ಲಿ ಒಂದು 8 ವರ್ಷ, 10 ವರ್ಷ, 15 ವರ್ಷ ಎಲ್ಲ ನಿರಂತರವಾಗಿ ಬರುವವರು, ವಾಕ್ಯ ಕೇಳುವವರು ಅನೇಕರು ಇರಬಹುದು. ಕಾಲವನ್ನು ಕೇಳಿದರೆ ಇಷ್ಟರೊಳಗೆ ನೀವು ಬೋಧಕರಾಗಬೇಕಾಗಿತ್ತು. ಆದ್ರೆ ಈಗಲೂ ಅಮ್ಮ ಹಾಲು ಬೇಕು, ಬಾಟ್ಲಿಯಲ್ಲಿದೆ. ಅದೇ ಅಲ್ಲಿ ಹೇಳುವಂಥದ್ದು. ಈಗಲೂ ಹಾಲು ಕುಡಿಯುವವರು ಈ ಗಟ್ಟಿಯಾದ ಆಹಾರ ಅದನ್ನು ಸೇವಿಸಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಇವರ ಜೀವಿತದಲ್ಲಿ ಒಂದು ಗುರಿ ಇಲ್ಲ, ಗುರಿ ತಪ್ಪಿ ಹೋಗಿದ್ದಾರೆ. ಅದರಿಂದ ನಾನು ಹೇಳುವಂಥದ್ದು, ಈ ದೇವರ ವಾಕ್ಯ ಅದಕ್ಕೊಂದು ಗುರಿ ಇದೆ. ಆ ಗುರಿಗೆ ಅನುಗುಣವಾಗಿ ನಾವು ಮುಂದೆ ಸಾಗುವುದಾದರೆ ಖಂಡಿತವಾಗಿಯೂ ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ನಾವು ಶಕ್ತರಾಗುತ್ತೇವೆ ಎಂಬುದನ್ನು ನಾವು ನೋಡುವರಾಗಿದ್ದೇವೆ. ಇನ್ನು ಇದರ ಗುರಿ ಉದ್ದೇಶಕ್ಕೆ ತಕ್ಕ ಹಾಗೆ ವಾಕ್ಯವನ್ನು ನಾವು ಉಪಯೋಗಿಸಬೇಕು. ನಾವು ಅದರ 1ನೇ ಅಧ್ಯಾಯದ 8ನೇ ವಾಕ್ಯದಿಂದ 10ನೇ ವಾಕ್ಯದವರೆಗೆ ಬರುವುದಾದರೆ, ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯದ 8ನೇ ವಾಕ್ಯದಿಂದ 10ನೇ ವಾಕ್ಯದವರೆಗೆ, ಧರ್ಮಶಾಸ್ತ್ರವು ಒಳ್ಳೆಯದೆಂದು ಬಲ್ಲೆವು.
ಪ್ರಾಬ್ಲಮ್ ಧರ್ಮಶಾಸ್ತ್ರದ್ದಲ್ಲ, ಪ್ರಾಬ್ಲಮ್ ನಮ್ಮ ಹೃದಯದು. ಧರ್ಮಶಾಸ್ತ್ರ ಒಳ್ಳೇದೆ, ದೇವರ ವಾಕ್ಯ ಒಳ್ಳೇದೆ, ಆದರೆ ಅದನ್ನು ಅದರ ಉದ್ದೇಶಕ್ಕೆ ತಕ್ಕ ಹಾಗೆ ಉಪಯೋಗಿಸಬೇಕು. ವಾಕ್ಯ ಒಳ್ಳೇದು, ಆದರೆ ಅದನ್ನು ಉಪಯೋಗಿಸುವಾಗ ಅದಕ್ಕೊಂದು ಉದ್ದೇಶವಿದೆ, ಅದಕ್ಕೆ ತಕ್ಕ ಹಾಗೆ ಉಪಯೋಗಿಸಬೇಕು. ಆ ಉದ್ದೇಶ ಏನು? ನಾವು ಮೊದಲು ಓದಿದ್ದೇವೆ. ಒಳ್ಳೆಯ ಮನಸ್ಸು, ಶುದ್ಧ ಹೃದಯ, ಒಳ್ಳೆಯ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆ, ಇವುಗಳಿಂದ ಹುಟ್ಟಿದಂತಹ ಪ್ರೀತಿ ಬಹಳ ವ್ಯಕ್ತವಾಗಿ ನಾವು ಕಾಣುವಂತಹ ವಿಷಯವಾಗಿದೆ. ಆ ಉದ್ದೇಶಕ್ಕೋಸ್ಕರ ಅದನ್ನು ಉಪಯೋಗಿಸಬೇಕು ಎಂಬುದಾಗಿ ನಾವು ಕಾಣುವರಾಗಿದ್ದೇವೆ. ಈ ಉದ್ದೇಶ ಯಾವುದು? ಅದನ್ನು ಅದೇ ವಾಕ್ಯದಲ್ಲಿ ಆತನು ಹೇಳುತ್ತಾನೆ, 8ನೇ ವಾಕ್ಯದಿಂದ ಮುಂದೆ ಓದುವಾಗ. ಅಂದರೆ ಅದು ಅಧರ್ಮಿಗಳು, ಅವಿಧೇಯರು, ಭಕ್ತಿಹೀನರು, ಪಾಪಿಷ್ಟರು, ದೇವಭಕ್ತಿ ಇಲ್ಲದವರು, ಪ್ರಾಪಂಚಿಕರು, ತಂದೆ ತಾಯಿಗಳನ್ನು ಹೊಡೆಯುವವರು, ನರಹತ್ಯೆ ಮಾಡುವವರು, ಜಾರರು, ಪುರುಷಗಾಮಿಗಳು, ನರಚೋರರು, ಸುಳ್ಳುಗಾರರು, ಅಬದ್ಧ ಪ್ರಮಾಣಿಕರು, ಸ್ವಸ್ಥ ಬೋಧನೆಗೆ ಪ್ರತಿಕೂಲವಾಗಿ ಬೇರೆ ಏನಾದರೂ ಇದ್ದರೆ ಅದನ್ನು ಮಾಡುವವರು, ಈ ಮೊದಲಾದ ಅನೀತಿವಂತರಿಗಾಗಿ ನೇಮಕವಾಗಿದೆ. ಹಾಗಾದ್ರೆ ಧರ್ಮಶಾಸ್ತ್ರದ ಉದ್ದೇಶ, ದೇವರ ವಾಕ್ಯದ ಉದ್ದೇಶ ಅಂದರೆ ಇಲ್ಲಿ ಹೇಳಲ್ಪಟ್ಟಂತಹ ಈ ಅನೀತಿಗಳಿಂದ ಒಬ್ಬನು ವಿಮುಕ್ತನಾಗಬೇಕು, ಅದರಿಂದ ಅವನು ಹೊರಗೆ ಬರಬೇಕು. ಅವನಿಗೋಸ್ಕರ ಇದೆಲ್ಲ ಬರೆಯಲ್ಪಟ್ಟಿದೆ. ಇಲ್ಲಿ ಓದಿದಂತಹ ಈ ವಿಷಯಗಳನ್ನು ಒಂದೊಂದನ್ನಾಗಿ ಸ್ವಲ್ಪ ನಾವು ಅವಲೋಕಿಸಿ ನೋಡಿದರೆ, ಇದೆಲ್ಲ ಇಂದು ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ಳುವವರ ಮಧ್ಯದಲ್ಲಿಯೂ ಇಲ್ಲವು. ಅವೆಲ್ಲ ಮಕ್ಕಳು, ನಮ್ಗಿದೆಲ್ಲ ಗೊತ್ತಿಲ್ಲ, ಯಾರು ಹೇಳಿದ್ರು ಗೊತ್ತಿಲ್ಲ ಅಂತ ಹೇಳಿ ಮಕ್ಕಳು ಕಲಿಸ್ತಾರ್ರಿ. ಈಗಿನ ಮಕ್ಕಳು ನಾವೆಲ್ಲ ಮಕ್ಕಳಾಗಿದ್ದ ಹಾಗೆ ಅಲ್ಲ. ಜನರಲ್ ನಾಲೆಜ್ ಎಲ್ಲ ತುಂಬಾ ಜಾಸ್ತಿ ಆಗಿದೆ. ಹಿರಿಯರು, ತಂದೆ ತಾಯಿಗಳು ಅದನ್ನೆಲ್ಲ ತಿಳ್ಕೊಳ್ಬೇಕು. ಮಕ್ಕಳಿರ್ಲಿಲ್ಲ ಮದುವೆ ಆದ್ಮೇಲೆ ಒಂದು 10 ವರ್ಷ. ನಮ್ಗೆ ಚಿಕ್ಕ ಹುಡುಗ, ನಮ್ಮ ಕುಟುಂಬದವ್ರು, ನಮ್ಮ ನೆವ್ಯೂ, 7 ವರ್ಷ ಪ್ರಾಯ. ಒಮ್ಮೆ ಬಂದು ಆಂಟಿ ಹತ್ರ ಕೇಳ್ದ, ಆಂಟಿ ಯಾಕೆ ನಿಮಗೆ ಮಕ್ಕಳಿಲ್ಲ? ಈ 7 ವರ್ಷ ಅವನಿಗೆ ಏನು ಉತ್ತರ ಕೊಡ್ಬೇಕು? ಅವ್ರು ಹೇಳಿದ್ರು, ದೇವರು ಕೊಡ್ತಾ ಇಲ್ಲ. ಅವನು ಕೂಡ್ಲೆ ಕೊಟ್ಟಂತ ಉತ್ತರ, ಯಾಕೆ ಸುಮ್ಮನೆ ದೇವರಂತ ದೂರ್ತೀರಿ ಆಂಟಿ, ಅಂಕಲ್ ಹತ್ರ ಹೇಳಿ, ಜಸ್ಟ್ ಎ ಕ್ವಶನ್ ಆಫ್ 1 ಸ್ಪರ್ಮ್. 7 ವರ್ಷದ ಹುಡುಗ. ಇವನ ಹತ್ರ ಕೇಳಿದ, ನಿನಗೆ ಯಾರು ಇದೆಲ್ಲ ಕಲಿಸಿಕೊಟ್ಟದ್ದು? ನೆರೆಮನೆಯ ಹುಡುಗ, 9 ವರ್ಷದ ಹುಡುಗ. ನಾನು ಹೇಳುವಂಥದ್ದು, ಆಧುನಿಕತೆ ಎಂಬಂಥದ್ದು ಪ್ರಾಯಸ್ಥರಾದ ನಮಗೆ ಏನೋ ವಿದೂರ ವಿಷಯವಾಗಿದ್ದರೂ ಮಕ್ಕಳು ಇದನ್ನೆಲ್ಲ ಕಲ್ತ್ಕೊಳ್ತಾ ಇದ್ದಾರೆ. ಅದರಿಂದ ಇಲ್ಲಿ ಹೇಳಲ್ಪಟ್ಟಿರುವಂತಹ ಈ ವಿಷಯಗಳು ಎಲ್ಲರಿಗೂ ಅನ್ವಯವಾಗುವಂಥದ್ದು. ಅಲ್ಲಿ ಹೇಳುವಂತಹ ವಿಷಯಗಳು ಅಧರ್ಮಿಗಳು ಅಂದ್ರೆ ಯಾವ ಧಾರ್ಮಿಕತೆ ಇಲ್ಲದಂತಹ ಒಂದು ಗುಂಪು ಜನರು ಇಂದು ಕ್ರೈಸ್ತರ ಮಧ್ಯದಲ್ಲಿಯೂ ಇದ್ದಾರೆ, ವಿಶ್ವಾಸಿಗಳ ಮಧ್ಯದಲ್ಲಿಯೂ ಇದ್ದಾರೆ. ಧಾರ್ಮಿಕತೆ ಎಂಬಂಥದ್ದಿಲ್ಲ. ಇನ್ನು ವಿಶ್ವಾಸಿಯು ಅವಿಶ್ವಾಸಿಯು ಎಂಬಂತ ವಿಷಯ ಬಿಡ್ರಿ. ಎರಡನೇದಾಗಿ ಆತನು ಹೇಳುವಂಥದ್ದು ಅವಿಧೇಯರು. ಯಾವುದಕ್ಕೂ ಇವರು ವಿಧೇಯರಾಗೋದಿಲ್ಲ. ನಾನೇ ರಾಜ ಎಂಬುದಾಗಿ ಮೆರೆಯುವಂತಹ ಒಂದು ಕಾಲಘಟ್ಟ. ತಂದೆ ತಾಯಿಗಳಿಗೂ ಇವರು ವಿಧೇಯರಾಗೋದಿಲ್ಲ. ಶಾಲೆಗೆ ಹೋದ್ರೆ ಅಲ್ಲಿ ಉಪಾಧ್ಯಾಯರು ಅಥವಾ ನಿಮ್ಮ ಅಧ್ಯಾಪಕರು ಅವರು ಹೇಳುವುದಕ್ಕೂ ನೀವು ವಿಧೇಯರಾಗೋದಿಲ್ಲ. ಸರ್ಕಾರ ಒಂದು ಕಾನೂನು ಮಾಡಿಕೊಟ್ರೆ ಅದಕ್ಕೂ ವಿಧೇಯರಾಗೋದಿಲ್ಲ. ಇಂಥವರು ಬೆಳೆದು ದೊಡ್ಡವರಾದರೆ ಸಮಾಜದಲ್ಲಿ ಅವರಿಂದ ಏನೆಲ್ಲ ಉಂಟಾಗುತ್ತದೆ, ಅನಾಹುತಗಳು ಉಂಟಾಗುತ್ತದೆ ಎಂಬುದನ್ನು ನಾನು ಹೇಳಬೇಕಾಗಿಲ್ಲ, ನಾವು ನೋಡ್ತಾ ಇದ್ದೇವೆ. ಅದರಿಂದ ನಮ್ಮ ಮಕ್ಕಳೇ, ನಿಮ್ಮಲ್ಲಿ ಯಾರು ಅಂಥವ್ರು ಆಗ್ಬಾರ್ದು. ಅದರಿಂದ ವಾಕ್ಯಕ್ಕೆ ಅನುಗುಣವಾದ ಗುರಿ ನಿಮ್ಮ ಜೀವಿತದಲ್ಲಿ ಇರಬೇಕು ಎಂಬುದಾಗಿ ನಾವು ನೋಡುತ್ತೇವೆ. ಭಕ್ತಿಹೀನರು, ಭಕ್ತಿ ಇಲ್ಲ, ದೊಡ್ಡ ಭಕ್ತರಂತೆ ಇವರು ತೋರಿಸಿಕೊಳ್ಳುತ್ತಾರೆ. ನನ್ನಷ್ಟು ದೊಡ್ಡ ಭಕ್ತ ಯಾರು ಇಲ್ಲ. ಭಾನುವಾರ ಸಭೆಗೆ ಬಂದ್ರೆ, ಅಯ್ಯೋ ಇವನಷ್ಟು ಚೆನ್ನಾಗಿ ಹಾಡುವವರು, ಇವನಷ್ಟು ಚೆನ್ನಾಗಿ ಮಾತಾಡುವವರು ಯಾರು ಇಲ್ಲ. ದೊಡ್ಡ ಭಕ್ತಿ. ಇನ್ನು ಹೆಣ್ಮಕ್ಳು ಬಂದು ಕೂತ್ಕೊಳ್ಳೋದೆಲ್ಲ ನೋಡಿದ್ರೆ ನನ್ನಷ್ಟು ಭಕ್ತ ಯಾರು ಇಲ್ಲ, ಪರಿಶುದ್ಧಳಾದ ಕನ್ಯಂತೆ. ಆದ್ರೆ ಒಳಗುಟ್ಟು, ಕನ್ನಡದಲ್ಲಿ ಗಾದೆ ಹೇಳ್ತಾರೆ, ಒಳಗುಟ್ಟು ಶಿವನೇ ಬಲ್ಲ ಎಂಬುದಾಗಿ. ದೇವರೊಬ್ಬನಿದ್ದಾನೆ, ಅವನಿಗೆ ಗೊತ್ತು ಒಳಗಡೆ ಇರುವಂತದ್ದೆಲ್ಲ, ನಮ್ಗೆಲ್ಲ ಇದು ಗೊತ್ತಾಗೋದಿಲ್ಲ. ಇಲ್ಲಿ ಕಾಣುವಂಥದ್ದು ಭಕ್ತಿ ಎಂಬಂಥದ್ದು ಒಂದು ವೇಷವಾಗಿ ಹೋದಂತಹ ಒಂದು ಕಾಲಘಟ್ಟ. ಯಾಕೆ? ಗುರಿ ತಪ್ಪಿ ಜೀವಿಸೋದರಿಂದ. ಮುಂದೆ ಪಾಪಿಷ್ಟರು, ಇಂಗ್ಲಿಷ್ ನಲ್ಲಿ ಸಿನ್ನರ್ಸ್ ಎಂಬಂತ ಪದ ಉಪಯೋಗಿಸಲ್ಪಡುತ್ತೆ, ಅಂದ್ರೆ ಪಾಪದಲ್ಲಿ ಜೀವಿಸುವವರು. ವಾಕ್ಯ ಕೈಯಲ್ಲಿದೆ, ಚರ್ಚಿಗೆ ಬರುತ್ತೇವೆ, ಉಪದೇಶ ಬೇಕಾದ್ರೂ ಮಾಡುತ್ತೇವೆ,
ಆದ್ರೆ ಇನ್ನೂ ಪಾಪ ಅದನ್ನ ಮಾಡುತ್ತಾ ಇದ್ದಾರೆ, ಅದರಲ್ಲಿ ಜೀವಿಸುವವರು. ದೇವಭಕ್ತಿ ಇಲ್ಲದವರು, ಪ್ರಾಪಂಚಿಕರು, ಕಾರ್ನಾಲಿಟಿ ಅಂದ್ರೆ ಲೋಕದವರ ಹಾಗೆ ಜೀವಿಸುವಂತವ್ರು, ತಂದೆ ತಾಯಿಗಳನ್ನು ಹೊಡೆಯುವವರು. ಇದು ಯಾವಾಗ 2000 ವರ್ಷದ ಹಿಂದೆ ಆ ಕಾಲದಲ್ಲೇ ಇತ್ತು, ತಂದೆ ತಾಯಿಗಳನ್ನು ಹೊಡೆಯುವರು. ಈಗ ನಾವೆಲ್ಲ ಹೊಡಿತೇವೆ, ನಾವು ಹೊಡಿಯೋದಿಲ್ಲ. ಯಾಕೆ? ಕಾನೂನಿನ ಸ್ವಲ್ಪ ಹೆದರಿಕೆ ಇದೆ. ಅಮ್ಮ ಇಲ್ಲಾದ್ರೆ ಅಪ್ಪ ಪೊಲೀಸರಿಗೆ ಫೋನ್ ಮಾಡಿದ್ರೆ ನಾನು ಒಳಗೆ ಹೋಗ್ಬೇಕಾಗ್ತದೆ, ಆದ್ರಿಂದ ಹೊಡಿಯೋದಿಲ್ಲ. ಇಲ್ಲಾದ್ರೆ ಈ ಮುದುಕನ ಒದ್ದು ಹೊರಗೆ ಹಾಕ್ಬೇಕೆಂಬಂತ ಆಸೆ ಅನೇಕ ಯವನಸ್ಥರಲ್ಲಿ ಈಗ ಇದೆ. ಬಹಳ ಜಾಗೃತಿಯಿಂದ ನಾವು ನೆನೆಸಬೇಕಾದದ್ದು. ಇನ್ನು ನರಹತ್ಯೆ ಮಾಡುವವರು, ಕೊಲೆ, ಅದೆಲ್ಲ ತುಂಬಾ ದೂರ ವಿಷಯ, ನಮ್ಮಲ್ಲಿ ಇಲ್ಲ ಬಿಡಿ. ಜಾರರು, ಜಾರತ್ವ, ಆಮೇಲೆ ಪುರುಷಗಾಮಿಗಳು. ಕಾಲ ಬದಲಾಗ್ತಾ ಇದೆ. ಒಂದ್ ಸ್ವಲ್ಪ ನಿಮಿಷದಲ್ಲಿ ತಗೊಳ್ತೇನೆ. ಏನು ನಾವು ಯಾವುದೋ ಕರ್ನಾಟಕದ ಯಾವುದೋ ಒಂದು ಮೂಲೆ ಹಳ್ಳಿಯಲ್ಲಿ ಇದ್ದೇವೆ, ಇದೆಲ್ಲ ನಮಗೆ ಬಾಧಕವಲ್ಲ ಎಂಬುದಾಗಿ ಯಾರು ನೆನೆಸ್ಕೊಳ್ಬೇಡ್ರಿ. ಈ ಪುರುಷಗಾಮಿಗಳು ಎಂಬುದಾಗಿ ಹೇಳುವುದು ಇಂಗ್ಲಿಷ್ನಲ್ಲಿ ಸೋದೋಮೈಟ್ಸ್ ಎಂಬಂತ ಪದ ಉಪಯೋಗಿಸಲ್ಪಟ್ಟಿದೆ. ಸೋದೋಮನಲ್ಲಿ ನಡೆದಂತಹ ಘಟನೆ. ದೇವರು ಮೊದಲು ಸೃಷ್ಟಿಸಿದಾಗ ಗಂಡು ಹೆಣ್ಣಾಗಿ ಅವರನ್ನು ಸೃಷ್ಟಿಸಿದನು. ಒಬ್ಬ ಪುರುಷನಿಗೆ ಒಬ್ಬ ಸ್ತ್ರೀ ಜೊತೆಯಾಗಿ ಆತನು ಕೊಟ್ಟನು. ಆದರೆ ಕಾಲವು ಬಂದಾಗ, ಗುರಿ ತಪ್ಪಿ ಹೋದಾಗ ಅದರ ಪರಿಣಾಮವೇನು? ಪುರುಷನಿಗೆ ಸ್ತ್ರೀ ಬೇಡ, ಸ್ತ್ರೀಗೆ ಪುರುಷನು ಬೇಡ. ಇದೆಲ್ಲ ಸ್ವಾಭಾವಿಕ. ಈ ನಮ್ಮ ದೇಶದಲ್ಲಿ ವಿದೇಶಿಯರ ಸಂಸ್ಕೃತಿಯನ್ನ ಅನುಸರಿಸುವಂತಹ ಒಂದು ಪೀಳಿಗೆ ನಮ್ಮಲ್ಲಿ ಬೆಳೀತಾ ಇದೆ. ಬಹಳ ಬೇಗನೆ ಇಲ್ಲೆಲ್ಲ ಬರ್ತದೆ. ಇದೆಲ್ಲ ಬಹಿರಂಗವಾಗಿ ಮಾತಾಡೋದಿಲ್ಲ, ಆದ್ರೆ ನಮ್ಗೆಲ್ಲ ಗೊತ್ತು. ಪಾಶ್ಚಾತ್ಯ ದೇಶಗಳಲ್ಲಿ ಅನೇಕ ಕಡೆಗಳಲ್ಲಿ ಒಂದು ಮಗುವನ್ನು ಶಾಲೆಗೆ ಸೇರಿಸಬೇಕಾದ್ರೆ ಹೆಣ್ಣೋ ಗಂಡೋ ಎಂಬುದಾಗಿ ಈಗ ಬರೀಲಿಕ್ಕಿಲ್ಲ, ಅವನು ಅವಳು ಎಂಬುದಾಗಿ ಹೇಳಲಿಕ್ಕಿಲ್ಲ. ಅದು ಯಾಕಂದ್ರೆ ಆ ಮಗು ಬೆಳೆದು ಒಂದು ಪ್ರಾಯಕ್ಕೆ ಬಂದ ಮೇಲೆ ಆ ಮಗು ತೀರ್ಮಾನಿಸಬೇಕು, ನಾನು ಗಂಡಾಗಿ ಬಾಳ್ಬೇಕು ಹೆಣ್ಣಾಗಿ ಬಾಳ್ಬೇಕು ಎಂಬುದಾಗಿ. ಸೃಷ್ಟಿಸಿದ ಹೀಗೆ ಆ ದೇವರು. ಇದೆಲ್ಲ ನಾನು ಇಲ್ಲದನ್ನು ಹೇಳ್ತಾ ಇಲ್ಲ, ನಡೆಯುತ್ತಾ ಇರುವಂತ ವಿಷಯಗಳು. ಈ ಘೋರವಾದಂತಹ ವಿಷಯಗಳು, ಪಾಪಮಯವಾದ ವಿಷಯಗಳು. ನಮ್ಮ ಚಿಕ್ಕ ಮಕ್ಕಳು, ಇನ್ನು ಪ್ರೈಮರಿ ಶಾಲೆಗೆ ಹೋಗುವಂತ ಮಕ್ಕಳು, ಗಂಡು ಮಕ್ಕಳಾಗಿರಬಹುದು ಹೆಣ್ಣು ಮಕ್ಕಳಾಗಿರಬಹುದು, ಅವರಲ್ಲಿ ಎಷ್ಟೋ ಜನರು ದುರುಪಯೋಗ ಪಡಿಸಲ್ಪಡುತ್ತಾ ಇದ್ದಾರೆ. ಕೌನ್ಸಿಲರ್ಸ್ ಎಂಬುದಾಗಿ ಹೇಳುವವರಿಂದ, ಅಧ್ಯಾಪಕರು ಎಂಬುದಾಗಿ ಹೇಳುವವರಿಂದ, ನಾಯಕರು ಎಂಬುದಾಗಿ ಹೇಳುವವರಿಂದ. ಅದನ್ನ ಬಾಯಿ ಬಿಟ್ಟು ಹೊರಗೆ ಹೇಳುವುದಕ್ಕೆ ಈ ಮಕ್ಕಳಿಗೆ ಇಂದು ಧೈರ್ಯ ಬರ್ತಾ ಇಲ್ಲ, ಹೆದರಿಕೆ. ಅವರನ್ನು ಭಯಪಡಿಸಿಟ್ಟಿದ್ದಾರೆ. ಉದಾಹರಣೆಗಳು ಸಾಕಷ್ಟಿದೆ. ದಿನಪತ್ರಿಕೆಯನ್ನು ದಿನಾಲು ಓದಿದ್ರೆ ನಾವು ಇದನ್ನೆಲ್ಲ ಓದುವವರೇ. ಅದೇ ಇಲ್ಲಿ ಹೇಳುವಂಥದ್ದು, ಗುರಿ ತಪ್ಪಿದ್ರೆ ಇಂತಹ ಪಾಪಗಳಿಗೆ ಪುರುಷಗಾಮಿಗಳು ಎಂಬುದಾಗಿ ಅಲ್ಲಿ ಹೇಳುವಂಥದ್ದು. ಇನ್ನು ಪುರುಷನನ್ನು ಮದುವೆ ಆಗುವಂಥದ್ದು, ಸ್ತ್ರೀಯನ್ನು ಮದುವೆ ಆಗುವಂಥದ್ದು, ಅವರು ಕುಟುಂಬವಾಗಿ ಜೀವಿಸುವಂಥದ್ದು ಎಲ್ಲ ನ್ಯಾಯಬದ್ಧವಾಗಿ ಕಾನೂನಿನ ಚೌಕಟ್ಟಿನ ಒಳಗೆ ತರುತ್ತಿರುವಂತಹ ಒಂದು ಕಾಲಘಟ್ಟದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ಸತ್ಯ ಸುವಾರ್ತೆಯನ್ನು ಹೇಳಿಕೊಂಡು ಹೋದರೆ ಅದಕ್ಕೆ ಬೆಲೆ ಇಲ್ಲ. ಇದು ನಡೀತಾ ಇದೆ. ಕಳೆದ ವರ್ಷ ನಾನು ನ್ಯೂಜೆರ್ಸಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ನಾನು ಹೋದಂತ ನಮ್ಮ ಸಹೋದರ ಸಭೆ ಅವರು ಒಂದು ಔಟ್ರೀಚ್ ವರ್ಕಿಗೆ, ಸ್ವಾರ್ಥ ಸೇವೆಗೋಸ್ಕರ ಹೋದ್ರು. ಅಲ್ಲಿ ಹೋಗಿ ಅವರು ಸ್ವಾರ್ಥೆಯನ್ನೆಲ್ಲ ಸಾರಿ ಕೆಲವರೊಂದಿಗೆ ಸ್ವಾರ್ಥ ಹಂಚಿಕೊಂಡಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬಂದು, ಈಗ LGBTQ ಎಂಬಂತದ್ದು ದೊಡ್ಡ ಪದ, ಅದು ಅಂದ್ರೆ ಈ ಸೇಮ್ ಸೆಕ್ಸ್ ಮ್ಯಾರೇಜ್ ಇಂಥದ್ದೆಲ್ಲ ತುಂಬಾ ವಿಷಯಗಳಿದೆ, ಅನೇಕ ವಿಷಯಗಳು ಒಳಗೊಂಡಿರುವಂತ ವಿಷಯ. ಅವರಲ್ಲಿ ಒಬ್ಬ ವ್ಯಕ್ತಿ ಬಂದು ನಮ್ಮ ಸಹೋದರರೊಂದಿಗೆ ಒಂದು ಪ್ರಶ್ನೆ ಕೇಳಿದ್ರು, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದಾಗಿ. ಅವರು ಸತ್ಯವೇದ ಹೇಳುವಂಥದ್ದು ಹೀಗೆ ಎಂಬುದಾಗಿ ವಾಕ್ಯವನ್ನ ನೇರವಾಗಿ ಹೇಳಿದರು. ಮಾರನೇ ದಿನ ದಿನಪತ್ರಿಕೆಗಳಲ್ಲಿ ದೊಡ್ಡ ವಿಷಯ ಬಂತು, ದೊಡ್ಡ ಒಂದು ಸುದ್ದಿಯಾಗಿಯೇ ಬಂತು. ಇಂತಹ ಬ್ರದರನ್ ಚರ್ಚ್ನವರು
ಇದಕ್ಕೆ ವಿರೋಧಿಗಳಾಗಿದ್ದಾರೆ ಎಂಬುದಾಗಿ. ಆ ಸಿಟಿಯ ಮೇಯರ್ ಅವರ ಜೊತೆಯಲ್ಲಿ ನಿಂತರು. ಯಾಕಂದ್ರೆ ಇದರ ಬಗ್ಗೆ ಒಂದು ಮಾತು ಮಾತಾಡ್ಲಿಕ್ಕಿಂತ ನಮಗೆ ಹಕ್ಕಿಲ್ಲದಂತಹ ಒಂದು ಕಾಲಘಟ್ಟಕ್ಕೆ ನಾವು ಬಂದಿದ್ದೇವೆ. ಯಾಕಂದ್ರೆ ಕಾನೂನು ಇದು ಯಾಕೆ ಗುರಿ ತಪ್ಪಿದ್ದರಿಂದ. ನಾನು ಹೇಳ್ತೇನೆ ಪ್ರಿಯ ಮಕ್ಕಳೇ, ಇನ್ನೊಂದು 8-10 ವರ್ಷ ಮುಂದೆ ಹೋದ್ರೆ ಈ ವಿಷಯಗಳ ಬಗ್ಗೆ ಬಹಿರಂಗವಾಗಿ ಮಾತಾಡಿದ್ರು ಅದು ಅಪರಾಧ ಎಂಬುದಾಗಿ ಹೇಳಿ ನಮ್ಮನ್ನ ಬಂಧಿಸಿ ಜೈಲಿಗೆ ಹಾಕುವಂತ ಕಾಲ ಬರುತ್ತದೆ. ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ನಾವು ಏನ್ ಮಾಡ್ಬೇಕು ಅಂತ ಸನ್ನಿವೇಶಗಳಲ್ಲಿ ನಮಗೆ ಮಾಡ್ಲಿಕ್ಕೆ ಒಂದೇ ಒಂದು ವಿಷಯ, ಏನು? ನಾವು ಜೀವಿಸಿ ತೋರಿಸೋಣ. ಸತ್ಯವೇದದಲ್ಲಿ ಏನು ಬರೆದಿದೆ ಎಂಬಂಥದ್ದನ್ನು ಪ್ರಸಂಗ ಮಾಡಿ ತಿಳಿಸುವಂತಕ್ಕಿಂತಲೂ ಅದನ್ನು ಜೀವಿಸಿ ತೋರಿಸ್ರಿ. ಅದಕ್ಕೆ ಯಾರಿಗೂ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಹೇಳುವಂತ ವಿಷಯಗಳು ಪುರುಷಗಾಮಿಗಳು, ನರಚೋರರು ಅಂದ್ರೆ ಮನುಷ್ಯನನ್ನು ಕದಿಯುವವರು ಸಾಕಷ್ಟಿಲ್ಲವೋ ಹಿಂದೂ ಸಮಾಜದಲ್ಲಿ ಅಂದಿತ್ತು. ಯಾಕಂದ್ರೆ ಅಂದು ಈ ಮನುಷ್ಯರನ್ನು ಗುಲಾಮರಾಗಿ ಮಾರುವಂತಹ ಸಂದರ್ಭವಿತ್ತು. ಒಂದಿಷ್ಟು ದುಡ್ಡು ಕೊಟ್ಟು ಒಬ್ಬನನ್ನು ತಗೊಂಡ್ರೆ ಅವನು ಅದೊಂದು ಮನುಷ್ಯನೊಂದು ವಸ್ತುವನ್ನು ಕದಿಯೋ ಹಾಗೆ ಇವರನ್ನು ಕದ್ದುಕೊಂಡು ಹೋಗ್ತಾ ಇರುವಂತಹ ಒಂದು ಕಾಲಘಟ್ಟ ಇತ್ತು. ಈಗಲೂ ನಡೀತದೆ ಹ್ಯೂಮನ್ ಟ್ರಾಫಿಕ್ ಎಂಬುದಾಗಿ ನಾವು ಅನೇಕ ಬಾರಿ ಪತ್ರಿಕೆಗಳಲ್ಲಿ ನೋಡ್ತೇವೆ. ಚಿಕ್ಕ ಮಕ್ಕಳನ್ನು, ಮುಗ್ಧರಾದಂತ ಹುಡುಗಿಯರನ್ನು, ಇವರನ್ನೆಲ್ಲ ಏನಾದ್ರೂ ಹೇಳಿ ಮಂಕುಗೊಳಿಸಿ ಕರ್ಕೊಂಡು ಹೋಗಿ ಎಲ್ಲಿಯೋ ಕಳಿಸಿಬಿಡ್ತಾರೆ. ನರಚೋರರು. ಯಾಕೆ? ದೇವರ ವಾಕ್ಯದ ಉದ್ದೇಶ, ಆ ಗುರಿ ತಪ್ಪಿ ಹೋದದ್ದರಿಂದ ಅಲ್ಲಿ ಹೇಳುವಂತಹ ವಿಷಯ. ಸುಳ್ಳುಗಾರರು, ಸುಳ್ಳು ಹೇಳುವಂಥದ್ದು ಮತ್ತೆ ಕಾಮನ್ ಅಲ್ವಾ? ದೇವರ ಮಹಿಮೆಗಾಗಿ ಸುಳ್ಳು ಹೇಳಬೇಕಾದ್ರೆ ಹೇಳೋಣ ಎಂಬಂತಹ ಅನೇಕ ವಿಷಯಗಳನ್ನು ಹೇಳ್ತಾನೆ. ಅಬದ್ಧ ಪ್ರಾಮಾಣಿಕರು, ಸ್ವಸ್ಥ ಬೋಧನೆಗೆ ಪ್ರತಿಕೂಲವಾಗಿ ಬೇರೆ ಏನಾದರೂ ಇದ್ದರೆ ಅಂದ್ರೆ ಇದು ಪಟ್ಟಿ ಮಾಡ್ತಾ ಹೋದ್ರೆ ಮುಗಿಯೋದಿಲ್ಲ. ಇದು ದಿವಸದಿಂದ ದಿವಸಕ್ಕೆ ಪಟ್ಟಿ ದೊಡ್ಡದು ಆಗ್ತಾ ಬರ್ತದೆ. 2000 ವರ್ಷಗಳ ಹಿಂದೆ ಪೌಲನು ಈ ಪತ್ರಿಕೆ ಬರೆಯುವಾಗ ಇದ್ದಂತಹ ಕೆಲವು ವಿಷಯಗಳನ್ನ ಅಲ್ಲಿ ಬರೆದಿದ್ದಾನೆ. ಅದೆಲ್ಲ ಈಗಲೂ ಇದೆ. ಅದರೊಂದಿಗೆ ಇನ್ನೂ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಅನೇಕ ವಿಷಯಗಳಿದೆ. ಆದ್ರಿಂದ ಆತನು ಹೇಳುವಂಥದ್ದು, ದೇವರ ವಾಕ್ಯದ ಸ್ವಸ್ಥ ಬೋಧನೆಗೆ ಪ್ರತಿಕೂಲವಾಗಿ ಬೇರೆ ಏನಾದರೂ ಇದ್ದರೆ ಅದೆಲ್ಲವೂ ಇದರಲ್ಲಿ ಒಳಗೊಂಡಿದೆ. ಇದಕ್ಕೆಲ್ಲ ಕಾರಣವೇನು? ವಾಕ್ಯೋಪದೇಶದ ಗುರಿ ತಪ್ಪಿ ಹೋಗಿದ್ದೇವೆ. ಇದನ್ನೆಲ್ಲ ಹೇಳಿದ ಮೇಲೆ ಆತನು ಹೇಳುವಂಥದ್ದು, ಈ ಮೊದಲಾದ ಅನೀತಿವಂತರಿಗಾಗಿ ನೇಮಕವಾಗಿದೆ. ಯಾವುದು? ಈ ಧರ್ಮೋಪದೇಶದಲ್ಲಿ ಹೇಳಲ್ಪಟ್ಟಂತ ವಿಷಯಗಳು ಅನೀತಿವಂತರಿಗೋಸ್ಕರ, ಇದರಲ್ಲಿ ಜೀವಿಸುವವರಿಗೋಸ್ಕರ. ಅವರು ಭಯಪಡಬೇಕು. ಆದರೆ ನೀತಿವಂತರಿಗೆ ನೇಮಕವಾಗಿಲ್ಲವೆಂದು ಉಪಯೋಗಿಸಬೇಕು. ನೀತಿವಂತರಿಗೆ ಇದರ ಬಗ್ಗೆ ಭಯಪಡಬೇಕಾಗಿಲ್ಲ. ದೇಶದಲ್ಲಿ ಕೆಲವು ಕಾನೂನಿದೆ. ಆ ಕಾನೂನೆಲ್ಲ ನಮಗೆ ಗೊತ್ತಿಲ್ಲ ಏನೆಲ್ಲ ಇದೆ ಎಂಬುದಾಗಿ. ಆದ್ರೆ ನಮಗೆ ಅದರ ಬಗ್ಗೆ ಭಯ ಇಲ್ಲ. ಯಾಕಂದ್ರೆ ನಾವು ಯಾವುದನ್ನು ಬೇಡದನ್ನು ಮಾಡ್ತಾ ಇಲ್ಲ. ಆದ್ರೆ ಈ ಕಾನೂನು ತಪ್ಪಿಸಿ ಜೀವಿಸುವವರಿಗೆ ಯಾವಾಗಲೂ ಒಂದು ಭಯ ಇದೆ. ಅದೇ ಇಲ್ಲಿ ಹೇಳುವಂಥದ್ದು. ಈ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂಥದ್ದು ಇಂಥವರಿಗೆ, ನಾವು ಹೇಳಿದಂತಹ ಈ ವಿಷಯಗಳು ಇಂಥವರಿಗೆ ಅದು ಭಯ ಹುಟ್ಟಿಸುವಂತ ವಿಷಯ. ಅವರಿಗೋಸ್ಕರ ಅದು ಬರೆಯಲ್ಪಟ್ಟಿದೆ. ಅದರಿಂದ ಇಂಥದ್ರಲ್ಲಿ ಯಾವುದರಲ್ಲಿ ಒಳಗೊಳ್ಳದೆ ದೇವ ಭಕ್ತರಾಗಿ ದೇವರ ವಾಕ್ಯವನ್ನು ಓದಿ ಕಲಿತು ಅದಕ್ಕನುಗುಣವಾಗಿ ನೀವು ಜೀವಿಸುವುದಾದ್ರೆ ಇವುಗಳ ಬಗ್ಗೆ ನೀವು ಭಯಪಡಬೇಕಾಗಿಲ್ಲ. ಯಾಕಂದ್ರೆ ಇದು ನೀತಿವಂತರಿಗೋಸ್ಕರ ಹೇಳಲ್ಪಟ್ಟಂತಹ ವಿಷಯಗಳಲ್ಲ. ಏನು ಯಾತಕ್ಕೋಸ್ಕರ ಇಲ್ಲಿ ಹೇಳಲ್ಪಟ್ಟಿದೆ? ಇದರ ಗುರಿ ಏನು? ನಾವು ಓದಿದಂತಹ ಈ ಎಲ್ಲ ವಿಷಯಗಳು, ಅನೇಕ ವಿಷಯಗಳಿದೆ, ಪದೇ ಪದೇ ಅದನ್ನು ನಾನು ಓದಿ ಹೇಳಬೇಕಾಗಿಲ್ಲ. ಇದರಿಂದ ಅವರು ಹೊರಬರಬೇಕು, ಶುದ್ಧ ಮನಸ್ಸುಳ್ಳವರಾಗಬೇಕು. ಶುದ್ಧ ಹೃದಯ ಶುದ್ಧೀಕರಣ ಒಬ್ಬ ವ್ಯಕ್ತಿಯಲ್ಲಿ ಉಂಟಾದರೆ ಇದೆಲ್ಲವುಗಳಿಂದ ಅವರು ಹೊರಗೆ ಬರ್ತಾರೆ. ಹಾಗಾದ್ರೆ ದೇವರ ವಾಕ್ಯದ ಉದ್ದೇಶವೇನು? ಇದರಿಂದ ಹೊರಗೆ ಬರಬೇಕು. ಅದೇ ಯಥಾರ್ಥವಾದಂತಹ ಗುರಿ. ಇನ್ನು ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆಯ 1ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ಆತನು ಹೇಳುವಂತ ಮಾತು, ಈ ಬೋಧೆ ಭಾಗ್ಯವಂತನಾದ ದೇವರ ಮಹಿಮೆಯನ್ನು ಪ್ರದರ್ಶಿಸುವ ಸುವಾರ್ತೆಗೆ ಅನುಸಾರವಾಗಿದೆ. ನಾವು ಹೇಳುವಂತ ಈ ಬೋಧನೆ ದೇವರ
ಮಹಿಮೆಯನ್ನು ಪ್ರದರ್ಶಿಸುವ ಸುವಾರ್ತೆಗೆ ಅನುಸಾರವಾಗಿದೆ. ಹಾಗಾದ್ರೆ ಈ ವಾಕ್ಯ ಬೋಧನೆ ಮಾಡುವಾಗ, ವಾಕ್ಯವನ್ನ ಕಲಿಯುವಾಗ, ವಾಕ್ಯವನ್ನು ಉಪಯೋಗಿಸುವಾಗ ನಾವು ನೆನೆಸಿಕೊಳ್ಳಬೇಕು, ಇದೆಲ್ಲ ದೇವರ ಮಹಿಮೆಗಾಗಿ, ಪ್ರಸಂಗಿಯ ಮಹಿಮೆಗಾಗಿ ಅಲ್ಲ, ದೇವರ ಮಹಿಮೆಗಾಗಿ. ಅದಕ್ಕನುಸಾರವಾಗಿಯೇ ಈ ವಿಷಯಗಳೆಲ್ಲ ಇರಬೇಕು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಅಂತಹವರು ಸೇವೆಗೆ ಬರಬೇಕು. ಆಮೇಲೆ ಮುಂದೆ ಪೌಲನು ಹೇಳುವಂಥದ್ದು ಅದರ 12 ಮತ್ತು 13ನೇ ವಾಕ್ಯಕ್ಕೆ ಬರುವಾಗ, ಈ ಸುವಾರ್ತೆಯ ಸೇವೆಯು ನನಗೆ ಕೊಡಲ್ಪಟ್ಟಿತ್ತು, ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಮೊದಲು ದೂಷಕನು, ಹಿಂಸಕನು, ಬಲಾತ್ಕಾರಿಯೂ ಆಗಿದ್ದ ನನ್ನನ್ನು ಆತನು ನಂಬಿಗಸ್ತನೆಂದು ಎಣಿಸಿ ತನ್ನ ಸೇವೆಗೆ ನೇಮಿಸಿಕೊಂಡದ್ದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ನಾನು ಅವಿಶ್ವಾಸಿಯಾಗಿ ತಿಳಿಯದೆ ಹಾಗೆ ಮಾಡಿದ್ದರಿಂದ ನನ್ನ ಮೇಲೆ ಕರುಣೆ ಉಂಟಾಯಿತು. ಪೌಲನು ಹೇಳುವಂತ ಮಾತನ್ನು ನೋಡ್ರಿ, ಈ ಸುವಾರ್ತೆಯ ಸೇವೆ ನನಗೆ ಕೊಡಲ್ಪಟ್ಟಿತ್ತು. ಯಾವ ಸುವಾರ್ತೆ? ನಾವು ಮೊದಲು ಕೇಳಿದಂತಹ ವಿಷಯ, ದೇವರ ವಾಕ್ಯವನ್ನ ಕಲಿಯುವಂಥದ್ದು, ಅದರ ಗುರಿಯನ್ನ ತಿಳಿದುಕೊಂಡು ಹೇಳಲ್ಪಟ್ಟ ಈ ಎಲ್ಲ ಅನೀತಿಗಳಿಂದ ದೂರವಾಗಿರಬೇಕು ಎಂಬುದಾಗಿ ಬೋಧಿಸುತ್ತಾ ದೇವರ ಮಹಿಮೆಗಾಗಿ ಮಾಡುವಂತಹ ಆ ಸೇವೆ, ಅದು ದೇವರಿಂದ ಕೊಡಲ್ಪಟ್ಟಿತ್ತು ಎಂಬುದಾಗಿ ಇಲ್ಲಿ ಪೌಲನು ಹೇಳುತ್ತಾನೆ. ನಾವೆಲ್ಲರೂ ಈ ಸೇವೆಯಲ್ಲಿ ಒಳಗೊಂಡವರಾಗಿರು, ಎಲ್ಲರೂ ಫುಲ್ ಟೈಮ್ ಇವ್ಯಾಂಜಲಿಸ್ಟ್ ಆಗ್ಬೇಕೆಂಬುದಾಗಿ ಅಲ್ಲ ನಾನು ಹೇಳ್ತಾ ಇರುವಂತದ್ದು. ಸುವಾರ್ತಿಕನು ಎಂಬಂತ ಒಂದು ಪದವಿದೆ ಸತ್ಯವೇದದಲ್ಲಿ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಕರನ್ನಾಗಿಯೂ ನೇಮಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಅಲ್ಲಿ ಸುವಾರ್ತಿಕರನ್ನಾಗಿಯೂ, ಸೌವಾರ್ತಿಕರನ್ನಾಗಿಯೂ ಎಂಬುದಾಗಿ ಕನ್ನಡ ಭಾಷಾಂತರದಲ್ಲಿ ನಾವು ನೋಡುತ್ತೇವೆ. ಕೆಲವರನ್ನು, ಎಲ್ಲರನ್ನೂ ಅಲ್ಲ. ಅದರ ಅರ್ಥ ಬೇರೆ ಯಾರು ಸ್ವಾರ್ಥ ಹೇಳ್ಬಾರ್ದು ಎಂಬುದಾಗಿ ಅಲ್ಲ. ಅಪೊಸ್ತಲರ ಕೃತ್ಯಗಳ 1ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ನಾವು ಒಂದು ಮಾತು ನೋಡುತ್ತೇವೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ನನಗೆ ಸಾಕ್ಷಿಗಳಾಗಿರುವಿರಿ. ಅಲ್ಲಿ ಸಾಕ್ಷಿಗಳು ಎಂಬ ಪದ ಉಪಯೋಗಿಸಲ್ಪಟ್ಟಿದೆ. ಎಫೆಸ 4:11ರಲ್ಲಿ ಸುವಾರ್ತಿಕರು ಎಂಬ ಪದ ಉಪಯೋಗಿಸಲ್ಪಟ್ಟಿದೆ. ಇದೆರಡು ಬೇರೆ ಬೇರೆ ವಿಷಯ. ಅದರಿಂದ ನಾವೆಲ್ಲರೂ ಸುವಾರ್ತಿಕರಲ್ಲದಿದ್ದರೂ ಎಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಯಾಕಂದ್ರೆ ಪವಿತ್ರಾತ್ಮನು ಯಾರ್ಯಾರಲ್ಲಿ ಇದ್ದಾನೋ ಅವರೆಲ್ಲರೂ ಸಾಕ್ಷಿಗಳಾಗಿದ್ದಾರೆ. ಅದೇ ಅಪೊಸ್ತಲರ ಕೃತ್ಯ 1:8ರಲ್ಲಿ ನಾವು ಓದುವಂಥದ್ದು. ಆದ್ರಿಂದ ನೀವು ಸಣ್ಣವರಾಗಿರಬಹುದು, ಮಕ್ಕಳಾಗಿರಬಹುದು, ಮಧ್ಯವಯಸ್ಕರಾಗಿರಬಹುದು, ಯವನಸ್ಥರಾಗಿರಬಹುದು, ಯಾರೇ ಆಗಿರಬಹುದು, ನೀವು ರಕ್ಷಿಸಲ್ಪಟ್ಟವರಾಗಿದ್ದರೆ ನಿಮ್ಮೊಳಗೆ ಯಾರಿದ್ದಾನೆ? ಪವಿತ್ರಾತ್ಮನು ನಿಮ್ಮಲ್ಲಿ ವಾಸವಾಗಿದ್ದಾನೆ. ನಿನ್ನೆ ರಾತ್ರಿ ಕೆಲವರು ತೀರ್ಮಾನ ತೆಗೆದುಕೊಂಡು ಮುಂದೆ ಬಂದರು. ಅದರಲ್ಲಿ ಯಥಾರ್ಥವಾಗಿ ಕರ್ತನನ್ನು ಮೊಟ್ಟ ಮೊದಲಿಗೆ ಸ್ವೀಕರಿಸಿದವರು ಕೆಲವರಾದರೂ ಇರಬಹುದು. ನೀವು ನಂಬಿದ ಆ ಕ್ಷಣದಲ್ಲಿ ಈ ಪವಿತ್ರಾತ್ಮನನ್ನು ದೇವರು ನಿಮ್ಮೊಳಗೆ ಇಟ್ಟಿದ್ದಾನೆ. ಅದಕ್ಕೆ ಪ್ರಾಯ ಒಂದು ಮಿತಿಯಲ್ಲ. ನೀವು ಸಣ್ಣವರಾಗಿರಬಹುದು, ಸ್ವಲ್ಪ ದೊಡ್ಡವರಾಗಿರಬಹುದು, ಹೇಳಿದಂತಹ ಸಂದೇಶವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ನಿಮಗೆ ಸಾಧ್ಯವಿದ್ದರೆ ದೇವರ ಆತ್ಮನು ನಿಮ್ಮಲ್ಲಿ ವಾಸವಾಗಿದೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಕ್ರಿಸ್ತನನ್ನು ಅಂಗೀಕರಿಸಿದಾಗ ದೇವರು ಅವನಿಗೆ ಕೊಡುವಂತಹ ಮೊಟ್ಟ ಮೊದಲನೆಯ ಒಂದು ವರ ಪವಿತ್ರಾತ್ಮ ವರ. ಅದು ನಿಮ್ಮೊಳಗಿದೆ. ಆಗ ಏನಾಗ್ತದೆ? ನೀವು ನನಗೆ ಸಾಕ್ಷಿಗಳಾಗಿರುವಿರಿ ಎಂಬುದಾಗಿ ದೇವರು ಹೇಳುವಂಥದ್ದು. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಆತನ ಏನು ಹೇಳುವಂಥದ್ದು? ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ನನಗೆ ಸಾಕ್ಷಿಗಳಾಗಿರುವಿರಿ. ಸಾಕ್ಷಿಗಳಾಗಬಹುದು ಎಂಬುದಾಗಿ ಅಲ್ಲ, ಆಗಿರುವಿರಿ. ಯು ಶಾಲ್ ಬಿ, ಆಗಿರುವಿರಿ. ಅದರಲ್ಲಿ ಮತ್ತೆ ಸಂಶಯ ಏನಿಲ್ಲ. ಅದರಿಂದ ಇಲ್ಲಿ ನನ್ನನ್ನು ಕೇಳುತ್ತಿರುವಂತಹ ಮಕ್ಕಳೇ, ಯವನಸ್ಥರೇ, ಯವನಸ್ಥರ ನಾಯಕರೇ, ಒಂದು ಮಾತು ಹೇಳ್ತೇನೆ, ನಾವೆಲ್ಲರೂ ಕ್ರಿಸ್ತನಿಗೆ ಸಾಕ್ಷಿಗಳಾಗಿದ್ದೇವೆ. ಈ ಸುವಾರ್ತೆಗೆ ಸಾಕ್ಷಿಗಳಾಗಿದ್ದೇವೆ. ಸಾಕ್ಷಿ ಅಂದ್ರೆ ಏನು? ಬಾಯಿ ಮಾತಿನಿಂದ ಹೇಳುವಂತ ವಿಷಯ ಮಾತ್ರವಲ್ಲ, ನನ್ನ ಜೀವಿತವೇ ಒಂದು ಸಾಕ್ಷಿ. ಅದಕ್ಕೆ ಅನುಗುಣವಾಗಿ ನಾವು ಜೀವಿಸಬೇಕು. ನೀವು ಶಾಲೆಗೆ ಹೋಗುವ ಮಕ್ಕಳಾಗಿದ್ರೆ ನಿಮ್ಮ ಸ್ವಭಾವದಲ್ಲಿ ಇರುವ ವ್ಯತ್ಯಾಸವನ್ನು ಬೇರೆಯವರು ನೋಡ್ತಾರೆ. ನೋಡಿ ಅವರು ಕೇಳ್ತಾರೆ, ಯಾಕೆ ನೀನು ಈ ಕೆಲಸ ಮಾಡೋದಿಲ್ಲ, ಯಾಕೆ ನೀನು ವ್ಯತ್ಯಸ್ತನಾಗಿದ್ದಿ?
ಅವ್ರು ನೋಡಿ ನಿಮ್ಮ ಹತ್ರ ಕೇಳ್ತಾರೆ. ಒಂದ್ ವೇಳೆ ನಿಮಗೆ ನೇರವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲದಂತಹ ಸನ್ನಿವೇಶ ಇರ್ಬೋದು. ಇವತ್ತಿನ ಕಾಲದಲ್ಲಿ ತುಂಬಾ ಕಷ್ಟ. ನಾನು ಯೇಸುವನ್ನು ನಂಬುತ್ತೇನೆ, ನೀವು ನಂಬಬೇಕೆಂಬುದಾಗಿ ಹೇಳಿದ ಕೂಡರೆ ಮತಾಂತರ ಮಾಡಿದ್ರು ಎಂಬುದಾಗಿ ಹಿಡಿದು ಒಳಗಾಗ್ತಾರೆ. ಅಂತ ಕಾಲಕ್ಕೆ ನಾವು ಬಂದಿದ್ದೇವೆ. ಏನ್ ಮಾಡೋದು? ದೇವರಿಗೆಲ್ಲ ಗೊತ್ತು. ಆದ್ರೆ ನಿಮ್ಮ ಜೀವಿತದಲ್ಲಿ ವ್ಯತ್ಯಾಸವನ್ನು ನೋಡಿದಾಗ ಕೆಲವರಾದ್ರೂ ನಿಮ್ಮ ಹತ್ರ ಬಂದು ಕೇಳ್ತಾರೆ, ಈ ವ್ಯತ್ಯಾಸ ನಿಮಗೆ ಯಾಕೆ? ಆಗಲಾದ್ರೂ ನಾವು ಹೇಳ್ಬೋದು. ಅದೇ ಸಾಕ್ಷಿಗಳಾಗಿರುವಂಥದ್ದು. ಅದೇ ಇಲ್ಲಿ ಪೌಲನು ಹೇಳುವಂಥದ್ದು, ಈ ಸೇವೆಯು ನನಗೆ ಕೊಡಲ್ಪಟ್ಟಿತ್ತು. ನಾವೆಲ್ಲರಿಗೂ ಒಂದೊಂದು ಸೇವೆಯನ್ನು ಆತನು ಕೊಟ್ಟಿದ್ದಾನೆ. ಪ್ರತಿಯೊಬ್ಬರಿಗೂ ಒಂದು ನಿರ್ದಿಷ್ಟವಾದ ಸೇವೆಯನ್ನು ದೇವರೇ ಕೊಡುವವನಾಗಿದ್ದಾನೆ. ಅದನ್ನ ನೀವೆಲ್ಲರೂ ನೆನೆಸಿಕೊಳ್ಳಬೇಕಾದ ಒಂದು ವಿಷಯ, ಕರ್ತನೆ, ನನಗೆ ನೀನು ವಹಿಸಿಕೊಟ್ಟಿರುವಂತಹ ಸೇವೆ ಯಾವುದು? ನನ್ನ ಜೀವಿತದಲ್ಲಿ ನನಗೆ ನೀನು ಕೊಟ್ಟಿರುವಂತಹ ಆ ಒಂದು ಗುರಿ ಏನು? ಅದನ್ನ ನಾವು ಮೊದಲು ವ್ಯಕ್ತಪಡಿಸಿಕೊಳ್ಬೇಕು. ಗುರಿ ಇಲ್ಲದವರ ಹಾಗೆ ಜೀವಿಸಿದ್ರೆ ಮತ್ತೆ ಏನು ಮಾಡೋದು? ಎಲ್ಲಿಗೆ ಹೋಗೋದು? ಏನೂ ಇಲ್ಲ. ನಾನು ಮಂಗಳೂರಿಂದ ಡ್ರೈವ್ ಮಾಡ್ಕೊಂಡು ಬಂದಾಗ ಕೆಲವು ಕಡೆ ಎಲ್ಲ ತುಂಬಾ ಜಂಕ್ಷನ್ ಎಲ್ಲ ಬರ್ತದೆ, 4-5 ರೋಡ್ಗಳೆಲ್ಲ ಇರ್ತದೆ. ಅಲ್ಲಿ ಬಂದಾಗ ಆ ಕಡೆ ಹೋಗ್ಬೇಕಾ, ಈ ಕಡೆ ಹೋಗ್ಬೇಕಾ, ಯಾವ ರೋಡಿಗೆ ಹೋಗ್ಬೇಕು ಸಂಶಯ ಏನಿಲ್ಲ. ಯಾಕಂದ್ರೆ ನಾನು ಎಲ್ಲಿ ಬರ್ಬೇಕು ಎಂಬುದು ನನಗೆ ಗೊತ್ತಿದೆ, ನನ್ನ ಗುರಿ ನನಗೆ ಗೊತ್ತಿದೆ. ಅದರಿಂದ ಈ ರೋಡಲ್ಲಿ ಹೋದ್ರೆ ಮಾತ್ರವೇ ಮುಟ್ಟಬೇಕಾದಲ್ಲಿ ನಾನು ಮುಟ್ಟುತ್ತೇನೆ. ಅಲ್ಲಿ ಗುರಿ ಇದೆ. ಗುರಿ ಇಲ್ಲದಿದ್ರೆ ಆ ಜಂಕ್ಷನ್ ಬಂದಾಗ ಇನ್ನೇನ್ ಮಾಡ್ಬೇಕು? ಆ ಕಡೆ ಹೋಗೋಣ, ಈ ಕಡೆ ಹೋಗೋಣ ಅಲ್ವಾ? ಸಂಶಯಗಳು ತುಂಬಾ ಬರ್ತದೆ. ಅಲ್ಲ, ನಿಮ್ಮ ಜೀವಿತದಲ್ಲಿ ನಿಮಗೋಸ್ಕರ ದೇವರು ಒಂದು ನಿರ್ದಿಷ್ಟವಾದಂತಹ ಗುರಿ ಕೊಟ್ಟಿದ್ದಾನೆ. ಅದು ಏನು ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು. ಅದು ಯಾವ ಸೇವೆ ಎಂಬಂಥದ್ದನ್ನು ನೀವಲ್ಲ ಆರಿಸಿಕೊಳ್ಳುವಂಥದ್ದು, ದೇವರು ತೀರ್ಮಾನಿಸಿದ್ದಾನೆ. ನಾನು ದೊಡ್ಡವನಾದ ಮೇಲೆ ಏನಾಗಬೇಕೆಂಬುದಾಗಿ ನಾನಲ್ಲ ತೀರ್ಮಾನಿಸಿದ್ದು. ನಮ್ಮ ಆಶೆಗಳನ್ನು ನಾವು ಹೇಳ್ಬೋದು, ಅದರಲ್ಲಿ ಏನು ತಪ್ಪಿಲ್ಲ. ಆದ್ರೆ ನಾವು ಏನಾಗಬೇಕು ಎಂಬುದನ್ನು ಮೊದಲೇ ದೇವರು ತೀರ್ಮಾನಿಸಿಕೊಂಡಿದ್ದಾನೆ. ಅದಕ್ಕನುಗುಣವಾಗಿಯೇ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. ಆದುದರಿಂದಲೇ ನಾವು ಒಬ್ಬರಿಂದೊಬ್ಬರು ವ್ಯತ್ಯಸ್ತರಾಗಿದ್ದೇವೆ. ನಾವೆಲ್ಲರೂ ಒಂದೇ ಲೆಕ್ಕ ಇಲ್ಲ ಅಲ್ವಾ? ಕೆಲವರು ಉದ್ದಗಿದ್ದಾರೆ, ಕೆಲವರು ಕುಳ್ಳಗಿದ್ದಾರೆ, ಕೆಲವರು ದಪ್ಪಗಿದ್ದಾರೆ, ಕೆಲವರು ತೆಳ್ಳಗಿದ್ದಾರೆ, ಕೆಲವರು ಬೆಳ್ಳಗಿದ್ದಾರೆ, ಕೆಲವರು ಕಪ್ಪಾಗಿದ್ದಾರೆ. ಕೆಲವರನ್ನು ನೋಡಿದ್ರೆ ಒಂದು 10 ಜನ ಅವರು ಹಿಂದೆ ಯಾವಾಗಲೂ ಹೋಗ್ತಾ ಇರ್ತಾರೆ, ಕೆಲವರನ್ನು ನೋಡಿದ್ರೆ ಇದ್ದವರು ಹಿಂದೆ ಹೋಗ್ತಾರೆ. ಯಾಕೆ ದೇವರೇ ನನ್ನನ್ನು ಹೀಗೆ ಸೃಷ್ಟಿ ಮಾಡಿದ್ಯಾ? ಅವರನ್ನು ಎಷ್ಟು ಸುಂದರಿಯಾಗಿ ನೀನು ಸೃಷ್ಟಿಸಿದಿ, ನನಗೆ ಯಾಕೆ ಈ ರೂಪ ಕೊಟ್ಟಿದ್ದಿ ಎಂಬುದಾಗಿ ಕೇಳಲಿಕ್ಕೆ ನಮ್ಗೆ ಹಕ್ಕಿದ್ಯಾ? ಇಲ್ಲ. ಸೃಷ್ಟಿಯಲ್ಲಿ ದೇವರೇನಾದ್ರೂ ತಪ್ಪು ಮಾಡಿದನ? ಯಾವ ತಪ್ಪನ್ನು ಮಾಡಲಿಲ್ಲ. ಒಬ್ಬೊಬ್ಬರನ್ನು ವಿಭಿನ್ನವಾಗಿ ವ್ಯತ್ಯಸ್ತರಾಗಿ ದೇವರು ಸೃಷ್ಟಿಸಿದ್ದು ಯಾಕೆ? ನನಗೂ ನಿನಗೂ ಮಾಡಲಿಕ್ಕಿರುವ ಸೇವೆ ವ್ಯತ್ಯಸ್ತವಾದದ್ದು. ನಮಗೆ ಕೊಡಲ್ಪಟ್ಟಿರುವ ಗುರಿ, ಆ ಜವಾಬ್ದಾರಿ, ಅದು ವ್ಯತ್ಯಸ್ತವಾದದ್ದು. ಅದಕ್ಕೆ ಅನುಗುಣವಾಗಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. ನಾವು ಈ ಸೃಷ್ಟಿಯ ಬಗ್ಗೆ, ನಮ್ಮ ಸೃಷ್ಟಿಯ ಬಗ್ಗೆ ಸ್ವಲ್ಪ ಆಲೋಚಿಸಿ. ನನ್ನ ವಿಷಯವಲ್ಲದಿದ್ರು ಒಂದು ಮಾತಿಲ್ಲಿ ಹೇಳುತ್ತೇನೆ. ಈ ಮನೆ ಕಟ್ಟುವಾಗ ಮೊದಲು ಒಂದು ಬ್ಲೂ ಪ್ರಿಂಟ್ ಮಾಡ್ತಾರೆ. ಕಟ್ಟಡ ಕಟ್ಟುವಾಗ ಒಂದು ನೀಲಿ ನಕಾಶೆ ಎಂಬುದಾಗಿ ಹೇಳ್ತೇವೆ. ಬ್ಲೂ ಪ್ರಿಂಟ್ಗೆ ಒಂದು ಡ್ರಾಯಿಂಗ್ ಇರ್ತದೆ. ಅದಕ್ಕೆ ಅನುಗುಣವಾಗಿಯೇ ಮನೆ ಕಟ್ಟುವುದು. ಅಲ್ಲದೆ ಇಷ್ಟ ಬಂದ ಹಾಗೆ ಕಟ್ಟಿದ ಮೇಲೆ ಡ್ರಾಯಿಂಗ್ ಮಾಡೋದಲ್ಲ. ಅದೇ ರೀತಿ ಈ ನಮ್ಮನ್ನು ಸೃಷ್ಟಿಸೋದಕ್ಕಿಂತ ಮೊದಲು ದೇವರಿಗೆ ಒಂದು ನೀಲಿನ ಕಾಶೆ ಇತ್ತು, ಒಂದು ಪ್ಲಾನ್, ಒಂದು ಡ್ರಾಯಿಂಗ್. ಅದಕ್ಕೆ ಅನುಗುಣವಾಗಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. ಆದುದರಿಂದಲೇ ನಾವು ವ್ಯತ್ಯಸ್ತರಾಗಿದ್ದೇವೆ. ಎಲ್ಲರೂ ಒಂದೇ ಲೆಕ್ಕ ಇಲ್ಲ. ಅದರಿಂದ ಒಂದು ಮಾತನ್ನು ಇಲ್ಲಿ ಹೇಳ್ಕೊಳ್ತೇನೆ, ನಿಮ್ಮಲ್ಲಿ ಯಾರು ನಾನು ಹೀಗೆ ಏನಾಗಿದ್ದೇನೋ ಅದನ್ನು ನೆನೆಸಿಕೊಂಡು ಕೊರಗಬೇಡ್ರಿ. ಅಯ್ಯೋ, ನಾನು ಯಾಕೆ ಹೀಗೆ ಆದೆ, ನನ್ನನ್ನು ದೇವರು ಯಾಕೆ ಹೀಗೆ ಸೃಷ್ಟಿಸಿದನು? ಇಲ್ಲ, ಯು ಆರ್ ಪರ್ಫೆಕ್ಟ್. ನೀವು ದೇವರ ದೃಷ್ಟಿಯಲ್ಲಿ ಪರಿಪೂರ್ಣರಾಗಿದ್ದೀರಿ. ನೀವು ಹೀಗೆ ಇರಬೇಕೆಂಬಂಥದ್ದು ನಿಮ್ಮ ಆಯ್ಕೆ ಅಲ್ಲ, ದೇವರ ಚಿತ್ತ. ದೇವರು ಎಂದಿಗೂ ತಪ್ಪು ಮಾಡುವವನಲ್ಲ. ಅದರಿಂದ ದೇವರು ನಿಮಗೆ ನೇಮಿಸಿರುವ ಆ ಜವಾಬ್ದಾರಿ, ಆ ಗುರಿಯನ್ನು ನೀವು ತಲುಪಬೇಕಾದರೆ ನೀವು ಈಗ ಯಾವ ರೂಪದಲ್ಲಿದ್ದೀರೋ, ಯಾವ ಸ್ಥಿತಿಯಲ್ಲಿದ್ದೀರೋ ಹಾಗೇ ಇರಬೇಕು. ಅಲ್ಲದೆ ನಿಮ್ಮನ್ನು ನನ್ನ ಹಾಗೆ ಮಾಡಿದ್ರೆ ನಿಮಗೋಸ್ಕರ ನೇಮಿತವಾದ ಗುರಿಗೆ ಮುಟ್ಲಿಕ್ಕೆ ನಿಮಗೆ ಆಗೋದಿಲ್ಲ. ಒಂದು ಉದಾಹರಣೆ ನಾನು ಇಲ್ಲಿ ಹೇಳ್ತೇನೆ.
ನಿಮಗೆ ಕೊಟ್ಟಿರುವಂತಹ ಒಂದು ಗುರಿ, ಒಂದು ವೇಳೆ ಒಂದು ಸಣ್ಣ ಕೊಳೆಯೊಳಗಿಂದ ನೀವು ಆ ಕಡೆ ಹೋಗ್ಬೇಕು, ಆದ್ರೆ ನೀವು ನನ್ನಷ್ಟೇ ಉದ್ದ ಇದ್ರೆ ನೀವು ಅಲ್ಲಿ ಒದಗೊಳ್ಳೆ ತಲೆ ಅಲ್ಲಿಗೆ ಹೊಡಿತದೆ. ಸೊ ಅದಕ್ಕೆ ಅನುಗುಣವಾಗಿ ನಿಮ್ಮನ್ನು ಸೃಷ್ಟಿಸಿದ್ದಾನೆ ಅನ್ನೋ ಉದಾಹರಣೆಯಾಗಿ ಹೇಳುವಂಥದ್ದು. ನನಗೆ ಕೊಟ್ಟ ಸೇವೆಯನ್ನ ಮಾಡಬೇಕಾದ್ರೆ ಕಡಿಮೆ ಪಕ್ಷ 6 ಫೀಟ್ ಹೈಟ್ ಬೇಕು. ಉದಾಹರಣೆ, ನಾನು 4.5 ಫೀಟ್ ಆಗಿದ್ರೆ ನನಗೆ ಕೊಟ್ಟಂತ ಕೆಲಸ ಏನು ಎಂಬುದನ್ನು ನನಗೆ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಉದಾಹರಣೆಯಾಗಿ ಹೇಳುವಂಥದ್ದು. ನಾನು ಯಾಕೆ ಉದಾಹರಣೆ ಹೇಳಿದೆ ಎಂಬುದಾಗಿ ಕೇಳಿದ್ರೆ, ನೀವು ಸಣ್ಣವರಾದ್ರು, ನೀವು ದೊಡ್ಡವರಾದ್ರು, ಯಾರೇ ಆಗಿದ್ದರು, ಯಾವ ರೀತಿಯಲ್ಲಿದ್ದರೂ ಒಂದು ಮಾತು ನೆನೆಸಿಕೊಳ್ಳಿರಿ, ನೀವು ದೇವರ ದೃಷ್ಟಿಯಲ್ಲಿ ಒಂದು ತಪ್ಪಲ್ಲ. ಯು ಆರ್ ನಾಟ್ ಎ ಮಿಸ್ಟೇಕ್ ಇನ್ ದಿ ಐಸ್ ಆಫ್ ಗಾಡ್. ಯು ಆರ್ ಪರ್ಫೆಕ್ಟ್. ನೀವು ಪರಿಪೂರ್ಣರಾಗಿದ್ದೀರಿ, ನೀವು ಪರಿಪೂರ್ಣರಾಗಿದ್ದೀರಿ. ಅದನ್ನ ಒಂದು ಮಾತ್ರ ನಿಮ್ಮ ಹೃದಯದಲ್ಲಿ ನೀವು ನೆನೆಸಿಕೊಳ್ಳಿ. ನೀವು ಹೇಳಿ, ಕರ್ತನೆ, ನಾನು ಏನಾಗಿದ್ದೇನೋ ಅದಕ್ಕೋಸ್ಕರ ನಿನಗೆ ಸ್ತೋತ್ರ. ನನ್ನನ್ನು ಈ ರೀತಿ ಸೃಷ್ಟಿಸಿದ್ದಕ್ಕಾಗಿ, ನಾನು ಈಗ ಯಾವ ಸ್ಥಿತಿಯಲ್ಲಿದ್ದೇನೋ ಈ ರೀತಿ ನನ್ನನ್ನು ಉಂಟು ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯಾಕಂದ್ರೆ ನಾನು ಒಂದು ಮಿಸ್ಟೇಕ್ ಅಲ್ಲ, ನಾನು ಒಂದು ತಪ್ಪಲ್ಲ. ಅದು ದೇವರ ವಾಕ್ಯದಲ್ಲಿ ನಾವು ನೋಡುವರಾಗಿದ್ದೇವೆ. ನಮಗೊಂದು ನಿರ್ದಿಷ್ಟವಾದ ಸೇವೆ ಆತನು ಕೊಟ್ಟಿದ್ದಾನೆ. ಅದಕ್ಕಾಗಿಯೇ ಆತನು ನಮ್ಮನ್ನು ನೇಮಿಸಿದ್ದಾನೆ. ಅದನ್ನೆಲ್ಲರೂ ತಿಳ್ಕೊಳ್ಳಬೇಕಾದದ್ದು. ಈ ದೇವರ ವಾಕ್ಯವನ್ನ ಕಲಿಯುವಾಗ ಈ ದೇವರ ವಾಕ್ಯ ನಮ್ಮೊಂದಿಗೆ ಮಾತಾಡ್ತದೆ. ನಾವು ಏನಾಗಬೇಕು ಎಂಬುದಾಗಿ ಒಂದೇ ವಾಕ್ಯ, ಅದು ಹಲವರ ಹತ್ರ ಹಲವು ರೀತಿಯಲ್ಲಿ ಮಾತಾಡ್ತದೆ. ಅದು ಈ ಬೈಬಲ್ಗೆ ಇರುವಂತಹ ಒಂದು ವಿಶೇಷತೆ, ದೇವರ ಧರ್ಮಶಾಸ್ತ್ರಕ್ಕೆ ಇರುವಂತಹ ಒಂದು ವಿಶೇಷತೆ. ಈ ಕಳೆದ 2000 ವರ್ಷಗಳಿಂದ ಇದರೊಂದಿಗೆ ಯಾವುದು ಹೆಚ್ಚು ಸೇರಿಸಲಿಲ್ಲ, ಇದರಿಂದ ಯಾವುದು ತೆಗೆದು ಹಾಕಲಿಲ್ಲ, ಇದಕ್ಕೆ ಯಾವುದೇ ತಿದ್ದುಪಡಿ ಮಾಡಲಿಲ್ಲ. ಅದೇ ಗ್ರಂಥ. ಆದರೆ ಕೋಟ್ಯಾನುಕೋಟಿ ಜನರ ಜೀವಿತದಲ್ಲಿ ವಿವಿಧ ರೀತಿಯಲ್ಲಿ ಒಂದೇ ವಾಕ್ಯ ಕೆಲಸ ಮಾಡ್ತದೆ. ಅದು ಈ ಬೈಬಲಿಗೆ ಮಾತ್ರ ಸಾಧ್ಯ ಇರುವಂತಹ ಒಂದು ವಿಷಯ. ಅದರಿಂದ ಈ ವಾಕ್ಯ ಅದನ್ನು ತಿಳಿದುಕೊಂಡು ಅದರ ಗುರಿಗೆ ಅನುಗುಣವಾಗಿ ನೀವು ಜೀವಿಸಬೇಕು. ಆಮೇಲೆ ಕೊನೆಯದಾಗಿ ಆತನು ಹೇಳುವಂತ ಒಂದು ವಿಷಯ ಹೇಳಿ ನಾನು ಮುಗಿಸಿಕೊಳ್ಳುತ್ತೇನೆ. ಆತನು ಹೇಳುವಂತ ಆ ಮಾತು 1ನೇ ಅಧ್ಯಾಯದ 14 ಮತ್ತು 15ನೇ ವಾಕ್ಯ. ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯದ 14 ಮತ್ತು 15. ನಮ್ಮ ಕರ್ತನ ಕೃಪೆಯು ಅತ್ಯಧಿಕವಾಗಿದ್ದು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯನ್ನು ಪ್ರೀತಿಯನ್ನು ನನ್ನಲ್ಲಿ ಉಂಟು ಮಾಡಿತು. ಕರ್ತನ ಕೃಪೆ. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದು ಆಗಿದೆ. ಆ ಪಾಪಿಗಳಲ್ಲಿ ನಾನೇ ಮುಖ್ಯನು. ಪೌಲನು ಹೇಳುವಂಥದ್ದು, ಪಾಪಿಗಳಲ್ಲಿ ನಾನು ಮುಖ್ಯನು, ಆದರೆ ದೇವರ ಕೃಪೆ ಅತ್ಯಧಿಕವಾದದ್ದು. ಅಂದ್ರೆ ನಾನು ಮುಖ್ಯನಾದ ಪಾಪಿ, ಅಂದ್ರೆ ಅತಿ ದೊಡ್ಡ ಪಾಪಿ ಆಗಿದ್ದರೂ ಅದಕ್ಕಿಂತಲೂ ಅಧಿಕವಾದದ್ದೇ ದೇವರ ಕೃಪೆ. ದೇವರ ಕೃಪೆ. ಕೊನೆಯದಾಗಿ ಆ ಒಂದು ಮಾತನ್ನು ಹೇಳಿ ನಾನು ಮುಗಿಸುತ್ತೇನೆ ಪ್ರಿಯರೇ. ನಾವು ಇರುವಂಥದ್ದು ದೇವರ ಕೃಪೆಯಿಂದ ಮಾತ್ರ. ನಮ್ಮ ರಕ್ಷಣೆ ದೇವರ ಕೃಪೆಯಿಂದ ಮಾತ್ರ. ಆ ಕೃಪೆ ಒಂದು ನಮ್ಮಲ್ಲಿ ಇದ್ರೆ ಅಷ್ಟು ಮಾತ್ರ ಸಾಕು. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾವು ರಕ್ಷಿಸಲ್ಪಟ್ಟದ್ದು ಕೃಪೆಯಿಂದಲೇ, ಅಲ್ಲದೆ ನಮ್ಮ ಸ್ವಂತ ಶಕ್ತಿಯಿಂದ ಅಲ್ಲ. ದೇವರಿಗೆ ನಮ್ಮ ಮೇಲೆ ಕೃಪೆ ತೋರಿದ್ದರಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ನಿನ್ನ ಕೃಪೆಯೇ ನನಗೆ ಸಾಕು. ಇದು ಯಾವಾಗಲೂ ಆ ಕೃಪೆ ಇದ್ದರೆ ಅಷ್ಟು ಸಾಕು, ಬರೀ ಏನ್ ಬೇಡ ನಮಗೆ. ಪೌಲನು ಹೊಸ ಒಡಂಬಡಿಕೆಯಲ್ಲಿ ಒಂದು ಮಾತು ಹೇಳುತ್ತಾನೆ. ಅವನ ಜೀವಿತದಲ್ಲಿ ಒಂದು ಶೂಲ ಕೊಡಲ್ಪಟ್ಟಿತ್ತು. ಯಾವುದೋ ಒಂದು ತೊಂದರೆ, ಏನು ಎಂಬುದಾಗಿ ಅಲ್ಲಿ ಹೇಳಲಿಲ್ಲ. ಏನೋ ಯಾವುದೋ ಒಂದು ಕಷ್ಟಕರವಾದ ಅನುಭವದ ಮುಖಾಂತರ ಅವನು ಹಾದು ಹೋಗ್ತಾ ಇದ್ದ. ಅದು ಅಷ್ಟು ಉತ್ತಮವಾಗಿರಲಿಲ್ಲ, ತುಂಬಾ ನೋವು ಕೊಡ್ತಾ ಇದ್ದಂತಹ ಒಂದು ವಿಷಯ. ಹಾಗೆ ಪೌಲನ್ ಏನ್ ಮಾಡಿದ, ಕರ್ತನ ತರ ಪ್ರಾರ್ಥನೆ ಮಾಡಿದ. ಆತನ ಹೇಳ್ತಾನೆ, 3 ಬಾರಿ ನಾನು ಪ್ರಾರ್ಥನೆ ಮಾಡಿದ್ದೇನೆ ಎಂಬುದಾಗಿ. ಅದು ಬಹಳ ಆಳವಾದಂತಹ ಒಂದು ಪ್ರಾರ್ಥನಾ ಸಮಯವಾಗಿರ್ಬೇಕು. ಅದರಿಂದ ಅದನ್ನ ನೆನಪಿದೆ, ನಾನು 3 ಸಾರಿ ಇದರ ಬಗ್ಗೆ ಪ್ರಾರ್ಥನೆ ಮಾಡಿದ್ದೇನೆ ಎಂಬುದಾಗಿ. ಯಾಕೆ? ಈ ಒಂದು ಶೂಲವನ್ನು ನನ್ನಿಂದ ನಿವಾರಿಸಬೇಕು. ಆಗ ದೇವರು ಹೇಳಿದ್ದೇನು? ಉತ್ತರ ಏನು? ನನ್ನ ಕೃಪೆಯೇ ನಿನಗೆ ಸಾಕು. ಈ ಶೂಲ ನಾನು ನಿವಾರಿಸೋದಿಲ್ಲ. ನಿನ್ನ ದೇಹದಲ್ಲಿರುವಂತಹ
ನಿನ್ನ ಜೀವಿತದಲ್ಲಿರುವಂತಹ ಆ ತೊಂದರೆಯನ್ನು ನಾನು ನಿವಾರಿಸೋದಿಲ್ಲ, ಅದು ಹಾಗೆ ಇರಲಿ, ಆದ್ರೆ ಅದನ್ನು ಸಹಿಸಿಕೊಂಡು ಹೋಗುವುದಕ್ಕೆ ಬೇಕಾದ ಕೃಪೆಯನ್ನು ನಾನು ನಿನಗೆ ಕೊಡ್ತೇನೆ. ಪೌಲನಿಗೆ ಅದೇ ಸಂತೋಷ, ಕೃಪೆ ಇದ್ರೆ ಸಾಕು. ನನ್ನ ಪ್ರಿಯ ಮಿತ್ರರೇ, ನನ್ನ ಮಾತುಗಳು ನಾನು ಮುಗಿಸುತ್ತೇನೆ. ಯಾವ ಸ್ಥಿತಿಯಲ್ಲಿದ್ದರು, ಎಷ್ಟೇ ಕಷ್ಟಗಳು ನಮ್ಮ ಜೀವಿತದಲ್ಲಿದ್ದರು, ಏನೆಲ್ಲ ತೊಂದರೆ ನಮ್ಮ ಜೀವಿತದಲ್ಲಿದ್ದರು, ದೇವರ ಕೃಪೆ ನಮ್ಮಲ್ಲಿದ್ದರೆ ಅಷ್ಟು ಮಾತ್ರ ಸಾಕು. ಕರ್ತನೇ, ನಿನ್ನ ಚಿತ್ತ ನಾನು ಈ ಕಷ್ಟದ ಮುಖಾಂತರ ಹಾದು ಹೋಗಬೇಕು ಎಂಬುದಾಗಿದ್ದರೆ ನಾನು ಸಿದ್ಧನಿದ್ದೇನೆ, ಆದರೆ ಮುಂದೆ ಸಾಗುವುದಕ್ಕೆ ಕೃಪೆ ಕೊಡು, ಅಷ್ಟು ಮಾತ್ರ ನಮ್ಮ ಪ್ರಾರ್ಥನೆ. ಅಲ್ಲದೆ ಕಷ್ಟದಿಂದ ಬಿಡಿಸು, ಈ ರೋಗದಿಂದ ನನ್ನನ್ನು ಬಿಡಿಸು, ಅದೆಲ್ಲ ಹೇಳ್ಬೋದು, ಮಕ್ಕಳು ತಾಪನ ಹತ್ರ ಹೇಳಿದ ಹಾಗೆ, ಅದರಲ್ಲೇನು ತೊಂದರೆ ಇಲ್ಲ. ಆದರೂ ಕರ್ತನ ಕೃಪೆ ಇದ್ದರೆ ಈ ಶಾರೀರಿಕವಾದ ಸೌಖ್ಯಕ್ಕಿಂತಲೂ ಅದೇ ದೊಡ್ಡ ವಿಷಯ. ಅಂದ್ರೆ ಕೃಪೆ ಒಂದಿದ್ರೆ ಸಾಕು. ಆನಂದ ಈ ಮುಂಜಾನೆ ಹೊತ್ತು ಮೊದಲನೇ ಸಂದೇಶ ನಾನು ಮುಗಿಸ್ತಾ ಇದ್ದೇನೆ. ಒಂದು ಮಾತನ್ನ ಮಾತ್ರ ನಿಮ್ಮ ಹೃದಯದಲ್ಲಿ ದೃಢಪಡಿಸಿಕೊಳ್ಳಿರಿ. ಕರ್ತನೊಡನೆ ನೀವೊಮ್ಮೆ ನೇರವಾಗಿ ನಿಮ್ಮ ಅಂತರಾತ್ಮದಿಂದ ಮಾತಾಡಿ, ಕರ್ತನೆ, ಯಾವ ಸ್ಥಿತಿಯಲ್ಲಿ ನಾನಿದ್ದೇನೆ ಎಂಬುದು ನಿನಗೆ ಗೊತ್ತು. ಎಲ್ಲವೂ ಅಷ್ಟು ಚೆಂದಾಗಿಲ್ಲ, ಎಲ್ಲವೂ ಅಷ್ಟು ಸುಗಮವಾಗಿಲ್ಲ. ನನ್ನ ಪಾಡು, ನನ್ನ ಕಷ್ಟ, ನಾನು ಅನುಭವಿಸುತ್ತಿರುವಂತ ರೋದನೆ ಬೇರೆ ಯಾರಿಗೂ ಗೊತ್ತಿಲ್ಲ ಸ್ವಾಮಿ. ಆದ್ರೆ ನೀನು ಹೃದಯವನ್ನು ಬಲ್ಲವನಾಗಿ ಇದನ್ನ ತಾಳಿಕೊಂಡು ಮುಂದೆ ಸಾಗುವುದಕ್ಕೆ ನನಗೆ ಕೃಪೆ ಕೊಡು, ಅಷ್ಟು ಮಾತ್ರ ಸಾಕು. ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿ ಆತನ ಮುಂದೆ ನಮ್ಮ ತಲೆಗಳನ್ನು ಬಾಗಿಸೋಣ. ಈ ಒಂದು ಪ್ರಾರ್ಥನೆ ನಿಮ್ಮ ಹೃದಯದ ಅಂತರಾಳದಿಂದ, ಕರ್ತನೆ, ನನಗೆ ಕೃಪೆ ಕೊಡು. ನಿನ್ನ ಕೃಪೆ ಒಂದಿದ್ರೆ ಅಷ್ಟೇ ಸಾಕು. ಪೌಲನು ಹೇಳಿದ ಹಾಗೆ ಕರ್ತನ ಕೃಪೆಯು ಅತ್ಯಧಿಕವಾದದ್ದು. ನಾನಿರುವಂತ ಸ್ಥಿತಿಯಲ್ಲಿ ಅದನ್ನು ನೆನೆಸಿಕೊಂಡು ಯಾವಾಗಲೂ ಕೊರಗುತ್ತಾ ಇರುವುದಕ್ಕಿಂತಲೂ ಅದನ್ನು ನಿಭಾಯಿಸಿಕೊಂಡು ಮುಂದೆ ಸಾಗುವುದಕ್ಕೆ ನನಗೆ ಕೃಪೆ ಕೊಡು ಸ್ವಾಮಿ. ಈ ಪ್ರಾರ್ಥನೆ ನಮ್ಮದಾಗಿರಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.